ಸರಿಯಾಗಿ 10 ಗಂಟೆಗೆ ಬಾ ಗುಂಡು ಮಾಮ ನಿಮ್ಮ ಕಡೆ ಕೆಲಸ ಐತೆ ಅಂತ ಹೇಳಿದೆ. ಹೂ ಮಾರು ಹುಡುಗಿ ಇಷ್ಟು ಹೊತ್ತಾದರೂ ಇನ್ನೂ ಯಾಕೆ ಬಂದಿಲ್ಲ ಅಂತೇನ್ರಿ. ಬರಲಿ ವಿಚಾರ ಮಾಡೇ ಹೇಳ್ತೀನಿ. ವಿಷಯ ತುಂಬುದು ಹಾವು ನಂಬಬೇಕ್ರಿ. ಅಂದರೆ ಮೇಕಪ್ ಮಾಡೋದು ಹುಡುಗಿಯರಿಗೆ ಯಾವತ್ತೂ ನಂಬಕ್ಕೆ ಹೋಗ್ಬಾರ್ದ್ರಿ. ಯಾಕಂದ್ರೆ ತಿಳಿರಿ, ವಿಷಯ ತುಂಬುದು ಹಾವು ಕಚ್ಚಿದ್ರೆ ಮನುಷ್ಯ ಸತ್ತೋಗ್ಬಿಡ್ತದೆ, ಹುಡುಗಿಯರ್ ಬೆನ್ನತ್ರ ಹುಚ್ಚಾಗ್ಬಿಡ್ತದ್ರಿ. ಬರಲಿ ವಿಚಾರ ಮಾಡೇ ಬರ್ತೀನಿ. ಸರಿಯಾಗಿ 9 ಗಂಟೆಗೆ ಬರ್ತೀನಂತ ಹೇಳಿದ ಗುಂಡಿ ಇನ್ನೂ ಬರಲಿಲ್ಲ. ಬರ್ಲಿ ಲೇ ಮಾಗುಂಡ, ಇಲ್ಲಿ ಯಾವ್ದಾರೆ ಒಂದು ಹುಡುಗಿ ಹೋಗ್ಯಾಳೇನೋ ರೇ. ಹೋಯ್ತಲ್ಲಪ್ಪ, ಇನ್ನ ಎಷ್ಟು ಚಂದ ಹುಡುಗಿ ಹೋಯ್ತು. ಯಾಕೆ ಮಗನ ಹುಡುಗಿಗೆ ದತ್ತ ತಗೋಬೇಕಂತ ಮಾಡಿದೇನು? ಆಕಿಂದು ವಯಸ್ಸು 4 ವರ್ಷದ ಹುಡುಗಿ ಹೋಯ್ತು ನೋಡಿ. ಈಗ ಮಗನ 4 ವರ್ಷ ಹುಡುಗಿ ತಗೊಂಡು ನಾ ಹಣೆ ಬಡ್ಕೊಲಿ ಮಾಗುಂಡ. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ವಯಸ್ಸಿದ ಹುಡುಗಿ ಹೋದ ಏನಂದ ತಮ್ಮ ಹೋಗ್ಯಾಳ. ಎಂಥ ಹುಡುಗಿಗಳು ಒಟ್ಟೆ ನೀನು ನೋಡೇ ಇಲ್ಲ. ಆಕಿಗೆ ಹುಡುಗಿಗಳು ನೋಡೇ ಇಲ್ಲ. ಕೂದಲು ನೋಡಿದ್ರೆ ಕೋಳಿ ಪುಚ್ಚಾಗಿತ್ತು, ಕಾಲು ನೋಡಿದ್ರೆ ಬಾಳಿ ದಿಂಡಾಗಿತ್ತು, ಅಕ್ಕಿದ ಹಣೆ ನೋಡಿದ್ರೆ ಸೊಲಾಪುರ ಹಾವಿಯಾಗಿತ್ತು. ತಮ್ಮ ಎಂಥ ಹುಡುಗಿ ಹೋಯ್ತಲ್ಲ. ಆಕಿನ ವಯಸ್ಸ 80 ವರ್ಷ ಇತ್ತು ನೋಡಿದ್ರು ಹುಡುಗಿ ವಯಸ್ಸು. ಲೇ ಮಾಗುಂಡ, ಕ್ವಾಣ ಮುಂದೆ ಕಿನ್ನೂರಿ ಬಾರಿಸ್ದಂಗೆ ಆಯ್ತು ನನ್ನ ಬಾಳೆ ಹತ್ತೀನಿ. ಯಪ್ಪ ಮಾಗುಂಡ, ಈ ಕಡೆ ಗುಂಡಿ ಹೋದಳು ಏನಂದ? ಯಾಕಪ್ಪ ಮಗನ, ಆ ಗುಂಡಿ ಕಡೆ ನಿನ್ನ ಏನು ಕೆಲಸ ಐತಿ? ಲೇ ಮಗನ, ಅದು ನನ್ನ ಪರ್ಸನಲ್ ವಿಷಯ, ನಿನಗ ಹೇಳ್ಬಾರ್ದದು. ಯಾಕೆ ಕೇಳಬಾರ್ದಪ್ಪ ಮಗನ, ಯಾಕೆ ಕೇಳಬಾರ್ದದು? ಅದು ನಂದು ಹಿತಾಗತಿ ಮಾತಿರ್ತಾವ ಮಗನ. ಹಿತಾಗತಿ ಮಾತಂದ್ರೆ ಯಾವ್ದಪ್ಪ ಮಗನ? ಬಿಚ್ಚ ಹೇಳಿದ್ರೆ ಎಲ್ಲ ಗೊತ್ತಾಕೈತಿ ಇಲ್ಲಿ. ಲೇ ಯಪ್ಪ ಮಗುಂಡ, ಒಂದು ಕಲ್ಲರೆ ತಾರು ಯಪ್ಪ, ಹಣೆ ಬಡ್ಕೊಂಡು ಸತ್ತರು ಹೋಗ್ತೀನಿ. ಏನಂದಿ? ನಾ ಕಲ್ಲು ಕುಡ್ಬೇಕು, ನೀವು ಬಡ್ಕೊಂಡು ಸೈತಿ ಅಂದ್ರೆ ನನ್ನ ಪೊಲೀಸ್ ಸ್ಟೇಷನ್ದಾಗ ಹಾಕಿನಿ ಅವು ಗುಂಡಿಗಳು ಲಗ್ನ ಮಾಡ್ಕೋಬೇಕಂತ ಮಾಡಿ ಜನಮಣ. ನಾ ಒಂದು ಕೆಲಸ ಮಾಡ್ತೀನಿ, ಹೇಳಪ್ಪ ನೀ. ಮತ್ತೇನ ಹೇಳಪ್ಪ, ಮಾಡ್ತೀನಿ. ನೋಡ್ಗುಂಡ, ಇದು 10 ಮೊಳ ಹಗ್ಗ ಅದ. ಕಲ್ಲು ಕುಡುದು ಬೇಡ, ಏನು ಬೇಡ. ಈ ಪಂಚರ್ ಅಂಗಡಿ ಬಾಬುಮ್ಮನ ಅಂಗಡಿ ಮಗ್ಗಲ್ಕ ಒಂದು ಬೈನ್ ಗಿಡ ಐತಿ, ಅದ ಹೋಗಿ ಉರ್ಲಾಕೊಂಡು ಸತ್ತು ಬಿಡಿನಿ. ಅಂದ್ರೆ ನಾ ಸತ್ರೆ ನಿನಗೇನು ಬರ್ತಿತ್ತು? ನಾ ಬರ್ತೀನಿ. ನೀ ಸತ್ರೆ ಮಗನ ಗುಂಡಿಗೆ ಮದುವೆ ಆಗ್ತೀನಿ. ನಾ ಗುಂಡಿಗೆ ಮದುವೆ ಆಗ್ತೀನಿ. ನೋಡ್ರಿ ಮಸಲತ್ತ ಅಂದ್ರೆ ಗುಂಡಿನ ಮ್ಯಾಲ ಮನಸ್ಸ ಮಾಡಿ ಅಂದಂಗ ಆತು. ಈ ಮನಸ್ಸಿದ್ರೆ ಏನ್ ಮಾಡ್ತಿಲ್ಲ? ಮನಸ್ಸಿದ್ರೆ ಏನ್ ಮಾಡ್ತಿ? ಆ ಗುಂಡಿಗೆ ನೋಡಿದ್ರೆ ಒಂದು ನಮೂನ ತಡ್ಕೋ ಮಗನ, ಬಾಳ ಇಚ್ಕೋಬೇಡ. ಬಾಳ ಇಚ್ಕೊಂಡು ಮಣ್ಣು ಮಾಡ್ಕೊಂಡು ಕುತ್ತಿ. ಏನಂದಿ? ಬಳ್ಳ ಮಾಡ್ಕೊಂಡು ಕುತ್ತಿ. ನೋಡ್ತಮ್ಮ, ಹುಡುಗಿಯರ ಸಲುವಾಗಿ ಒಬ್ಬೊಬ್ರು ಜೀವ ಕೊಡ್ತಾರತ್ತ. ಬಳ್ಳ ಮಂಡಾದ್ರೆ ಏನತ್ತಲೇ? ಬಳ್ಳ ಮಂಡಾದ್ರೆ ಯಾವ ಕಾರ್ಯಕ್ಕೆ ಬರುವುದಿಲ್ಲ. ನಾಯಿನಂಗ ದೂರ ಕುರ್ಬೇಕಾಗ್ತದ. ಹೋಗ್ಲಿ ಬಿಡು ಮಗುಂಡ. ಈ ಕಡೆ ಯಾವುದೇ ಹುಡುಗಿ ಬರತ್ತದ, ಗುಂಡಿನೇ ಇದ್ರೆ ಇರಬೇಕು. ಬರ್ಲಿ.
ಹಬ್ಬದನ ಮಾಡಿ ಮಾರಿ ನೋಡಕ ಬಂದೇನ ಹೆಂಗದಿಯೋ ನನ್ನ ಗೆಳೆಯ ನಾ ದೂರಾದೇನ ಹಬ್ಬದನ ಮಾಡಿ ಮಾರಿ ನೋಡಕ ಬಂದೇನ ಹೆಂಗದಿಯೋ ನನ್ನ ಗೆಳೆಯ ನಾ ಏ ಗುಂಡ ಮಾಗುಂಡ ಅಲ್ಲ ಇಬ್ರು ಕೂಡ ನಿಂತಿರಲ್ಲ ಯಾಕೆ ಏನ್ ವಿಚಾರ ಮಾಡ್ಕೊತ ನಿಂತೀರಿ ಏನ್ ಮಾಡ್ಬೇಕ್ರಿ ಮೇಡಮ್ ಅವ್ರ ಯಾಕಂದ್ರೆ ಈ ಟ್ರಾಕ್ಟರ್ ಡ್ರೈವರ್ಗೆ ದುನಿಯಾದ ಸಾಲ ಆಗ್ಯದ ಅದಕ್ಕೆ ಊರು ಬಿಟ್ಟ ಹೊಂಟು ನಾನು ಸ್ವಲ್ಪ ಹೇಳಿಗೆ ಹೋಗ್ಬೇಕು ನಿಂತಿದ್ರು ಮೇಡಮ್ ಅವ್ರ ಅಲ್ಲ ಊರ್ ಬಿಟ್ಟು ಹೋಗುವಂತ ದೊಡ್ಡ ರೋಗ ನಿಮಗೇನ್ ಬಂದೈತಿ ಈ ಊರಾಗ ನಮಗ ಹೊಟ್ಟಿ ತುಂಬಲಾಗ್ಯದ ಅದಕ್ಕ ಆ ಅಷ್ಟು ದೊಡ್ಡದೈತೆ ನೀನು ಯಾಕ ಮುಟ್ರು ಕರೆಕ್ಟ್ ಫುಲ್ ಕರೆಂಟ್ ಶಾಕ್ ಹೊಡಿ ಅಲ್ಲ ಹುಡುಗಿ ಈ ಊರಾಗ ಮೋಸ ಮಾಡಿ ಕುತ್ತಿಗೆ ಕೊಯ್ಯೋರು ಜನ ಭಾಳ ಅದಾರ ಅದಕ್ಕೆ ದೂರ ಹೋಗ್ಬಿಡ್ತೇವೆ ಸ್ವಲ್ಪ ಆ ನಿಮಗ್ ಮೋಸ ಮಾಡಿದ್ರ ಯಾವಾಕಿ ಮೋಸ ಮಾಡ್ದಾಕಿ ಬೊಬ್ಬುಣಿ ಲೇ 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 ಗುಂಡಿ ನೀನೇ ಮೋಸ ಮಾಡಕ್ಕಿ ಏಯ್, ನಾನೇನು ಮೋಸ ಮಾಡೀನಿ ನಿಮಗ ನೋಡ್ಕೊಂಡಿ ನನಗೆ ನೋಡಿದ್ರೆ ಸರಿಯಾಗಿ 10 ಗಂಟೆಗೆ ಬಾತ್ ನನಗೆ ಹೇಳಿದಿ ನನಗ್ ನೋಡಿದ್ರೆ 9 ಗಂಟೆಗೆ ಬಾ ಅಂತ ಹೇಳ್ತಿ ಇಬ್ರಿಗೆ ಜಗಳ ಹಚ್ಚಿ ಮೋಸ ನೋಡ್ಬೇಕಂತ ಮಾಡಿದ್ದಿ ಏ ಮೂಳ ಹಳೆ ಮೂಳುಗಳ ಅಲ್ಲ ನಾ ಇಬ್ರಿಗೂ ಬಾ ಅಂದಿದ್ದು ಜಗಳ ಹಚ್ಚಕಲ್ಲ ಮತ್ತೆ ಕರೆದ್ರು ನಾನು ಇಬ್ಬರಿಗೆ ಇಲ್ಲಿ ಕುಸ್ತಿ ಆಡಕ ಇಲ್ಲ ಕಬಡ್ಡಿ ಆಡಕ ಹೋಗೋಣ ನಡಿ ಇಲ್ಲ ನೀ ಏನಂತಿ ಅದ ಆಡಕ್ ತಯಾರದೆ ನಾನು ನಡಿ ಸಡ್ಡಿಗೆ ಬಾ ಸಡ್ಡಿ ಶಡ್ಡಿ ಹೋದವ ಹೋಗಿ ಜೈಲ್ದಾಗ ಬಿದ್ದಾನೋ ದೋಸ್ತ ಮತ್ತ ಅಲ್ಲೇ ಹೋಗಿ ಮುಕ್ಕೋತೀನಿ ಅಂತೆಲ್ಲ ಹಾಕಿ ಗುಮ್ಮಾಕತ್ತಾರ ಅಲ್ಲಿ ಖಾರ ಹಾಕಿ ಎಲ್ಲಾರು ಹಂಗೆ ಇರ್ತಾರೇನ್ರಿ ನೀ ಶಡ್ಡಿಗೆ ಬಾ ಅಂತ ಬೇಕಾದ್ರೆ ಸುಮ್ಕುಂದ್ರ ಅಲ್ಲ ಇವತ್ತ ಏ ಇಲ್ಲಿ ಕೇಳು ಹಾ ಹೇಳು ಇವತ್ತ ಇವತ್ತ ಏನೈತಿ ಇವತ್ತ ಮಂಗಳಾರ ಐತಲ್ಲ ನಂದು ಬರ್ತಡೇ ಐತೆ ಐ ಇವತ್ತ ನನ್ ಬರ್ತಡೇ ಐತಿ ಬರ್ತಡೇ ಐತಿ ನಾ ಬ್ಯಾರೆ ತಿಳ್ಕೊಂಡು ಹೋಗಿ ಅದಕ್ಕ ನಿಮ್ಮಿಬ್ರಿಗೆ ಬಾ ನೀನಿ ತಗೋರಿ ಬೇಡ ತಗೋಪ್ಪ ಹಡಿ ಅವ ಕೇಕ್ ತಂದು ಕೊಟ್ಟಿಲ್ಲ ಇದ ನುಂಗಡಿ ಅಂಗಡಿ ಬಂದಾಗಿತ್ತು ರಾತ್ರಿ ಬಂದಾಗಿತ್ತು ಮರಳಿ ಬಾರದು ಪಯಣ ಗುಂಡಿ ಪೇಡೆ ಕೊಟ್ಟು ಮನಸ್ಸಂತ ತಂಪು ಮಾಡಿದ್ವಿ ಈಗ ಇದೇ ಹುಡುಗನ ಹೊಡಿಯೋದು ಸುರಾಗ್ತದೆ ಎರಡು ಮಂದಿ ಬೇಕು ನಮಗ ಒಬ್ರಿಗೆ ನಡಂಗಿಲ್ಲ ಇಲ್ಲ ಚಾನ್ಸ ಇಲ್ಲ
ನಾಳೆ ದುಬೈ ಬ್ಯಾಂಕಿನಿಂದ ಹಣ ತರುತ್ತಿರುವ ಕಾರ್ತಿಕನೇ ಕಡೆಯವನಾದ ಆ ಕಿರಾತಕನ ದೇಹ ಗಗನಕ್ಕೆ ಹಾರಿ ಅವನ ಪ್ರಾಣ ನಿಗರಿ ನಿಂಗಪ್ಪನ ಸೇರಲೇಬೇಕು. ಕಾರ್ತಿಕ್, ಈ ನಾಗ ಮಾಡುತ್ತಿರುವ ಕಾರ್ಯಕ್ಕೆ ಕತ್ತಲ ಮಾಡಲೇಕವಿರಲಿ. ಈ ಸೃಷ್ಟಿಯೇ ಪ್ರಳಯವಾಗಿ ಜಾಲಮಗೆ ಅಪ್ಪಳಿಸಲಿ. ಕಣ್ಣಿಟ್ಟ ಕಾರ್ಯ ಹಿಡಿದ ಹಠ ಎಂದು ಬಿಡುವನಲ್ಲ ಈ ನಾಗ. ಈ ನಾಗ ಹೇಳಿ ಮಾಡುವನಲ್ಲ, ಈ ನಾಗ ಹೇಳಿ ಮಾಡುವನಲ್ಲ, ಮಾಡಿದ ಮೇಲೆ ಹೇಳುವನು. ದ್ಯಾಟ್ ಈಸ್ ನಾಗ. ಸೌಂದರ್ಯ, ಎತ್ತ ನೋಡಿದತ್ತ ಜುಳುಜುಳನೆ ಹರಿಯುವ ನೀರು, ಹಕ್ಕಿ ಪಕ್ಷಿಗಳ ಇಂಚರ. ಅದು ಅಲ್ಲಿ ನೋಡಿ, ಆ ಕೋಗಿಲು ಅದೆಷ್ಟು ಮಧುರವಾಗಿ ಹಾಡು ಹೇಳ್ತಾ ಇದೆ. ಇದನ್ನೆಲ್ಲವನ್ನು ನೋಡ್ತಾ ಇದ್ರೆ ನಾನು ಕೂಡ ಈ ಕೋಗಿಲು ಹಾಗೆ ಹಾಡಬೇಕು ಅಂತ ಆಸೆ ಆಗ್ತಾ ಇದೆ. ಹುಣ್ಣಿಮೆಯ ಚಂದಿರನಂಗ ಏನ ಚಂದ ಕಾಣ್ತಿ, ಹುಣ್ಣಿಮೆಯ ಚಂದಿರನಂಗ ಏನ ಚಂದ ಕಾಣ್ತಿ, ಕಪ್ಪು ಚುಕ್ಕಿಗಳ ಕಪ್ಪು ಚುಕ್ಕಿಗಳ ಒನ್ಸ್ ಮೋರ್ ಇಂದ್ರ, ಒನ್ಸ್ ಮೋರ್. ಕೋಗಿಲಂತೆ ಹಾಡಿ ನವಿಲಂತೆ ಕುಣಿದ ನಿನ್ನ ನರ್ತನೆಗೆ ಕಲ್ಲು ಬಂಡೆ ಕೂಡ ಕರಗಿ ನೀರಾಗಿ ಹರಿಯುತ್ತಿರು. ಯಾರು 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 ನೀನು? ಈ ಕಾಡಿನಲ್ಲಿರುವ ಪ್ರತಿಯೊಂದು ಗಿಡ ಗಂಟೆ ಕಲ್ಲು ಬಂಡೆಗೆ ಪ್ರೀತಿಯಿಂದ ಕಿವಿ ಕೊಟ್ಟು ಪ್ರೇಮದಿಂದ ಕೇಳಿದರೆ ಕೂಗಿ ಕೂಗಿ ಹೇಳುತ್ತವೆ, ನಾನೇ ನಿಮ್ಮ ಅಣ್ಣನ ಕಡುವೈರಿ ಕಾರ್ತಿಕ್ ಅಂತ. ಓಹೋ, ನೀನಾ? ಇಲ್ಲಿಗೆ ಹೊರಗೆ ಬಂದಿದೆಯಲ್ಲ ನಿಮ್ಮ ಸವಾರಿ ಕಾರಣ? ಈ ಕಾರ್ತಿಕ್ ಸವಾರಿ ಮಾಡುವ ಕುದುರೆ ಇಲ್ಲೇ ಇರುವಾಗ ಕುದುರೆ ಹತ್ತಿ ಸವಾರಿ ಮಾಡುವ ಮಾಲೀಕ ಇಲ್ಲೇ ನೀನೇ ಇಂದ್ರ. ಅಂದ್ರೆ ಏನಿನ ಮಾತಿನ ಅರ್ಥ? ಸವಾರಿ ಮಾಡುವ ಕುದುರೆ ನೀನೇ ಇಂದ್ರ, ನಿನ್ನನ್ನು ಹತ್ತಿ ಸವಾರಿ ಮಾಡುವ ಭೂಪತಿ ಗಂಡು ಈ ಕಾರ್ತಿಕ್. ಮುಚ್ಚೋ ಬಾಯಿ ನೀಚ, ಹೆಚ್ಚಿಗೆ ಮಾತಾಡಬೇಡ. ಹೆಚ್ಚಿಗೆ ಮಾತನಾಡಿದ್ರೆ ಹೊರಟೋಗು ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಇಂದ್ರ, ಹೊರಟು ಹೋಗಲು ಬಂದಿಲ್ಲ. ಬೇಲೂರಿನ ಸಿಲೆಬಾಲೆ ಅಂತಿರುವ ನಿನ್ನ ದೇಹಕ್ಕೆ ಮುತ್ತಿನ ಸುರಿಮಳೆಗೈದು ನಿನ್ನ ದೇಹ ಸುಖ ಸವಿಯಲು ಬಂದಿರುವೆ. ಏನು ಮುತ್ತಿನ ಸುರಿಮಳೆ ನೀನ್ ಗೈತೀಯ? ನೀನೇನಾದ್ರೂ ಮುತ್ತಿನ ಸುರಿಮಳೆ ಗೈಯಲು ಬಂದ್ರೆ ಅದಕ್ಕೆ ವಿರುದ್ಧವಾಗಿ ಈ ಇಂದ್ರ ಬೆಂಕಿಯ ಸುರಿಮಳೆಯನ್ನು ಸುರ್ತಾಳೆ. ಅಷ್ಟೇ ಅಲ್ಲ, ಆ ಬೆಂಕಿಯಿಂದ ಸುಟ್ಟು ಹೋಗುವುದು ನಿನ್ನ ದೇಹ, ಅದನ್ನು ಮರೆಯಬೇಡ ನೀನು. ಆ ಬೆಂಕಿಯ ಸುರಿಮಳೆಯನ್ನು ಮುಷ್ಟಿಯಲ್ಲಿ ಹಿಡಿದು ಬಿಸಾಕಿ ಉಬ್ಬಿ ನಿಂತಿರುವ ಈ ನಿನ್ನ ದೇಹದ ಕೊಬ್ಬು ಇಳಿಸಿ ನಿನ್ನ ಶೀಲ ಸೆಯಲು ಬಂದಿರುವೆಂದ್ರ. ಬಾ ಇಂದ್ರ ಬಾ. ದೂರ ನಿಂತು ಮಾತಾಡು, ಹೆಚ್ಚಿಗೆ ಮಾತಾಡಬೇಡ. ನಮ್ಮ ಅಣ್ಣ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಈ ವಿಷಯ ಏನಾದ್ರೂ ನಮ್ಮ ಅಣ್ಣನಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನಂತ ತಿಳ್ಕೊಂಡಿದ್ಯಾ? ಸಿಗದು ತೋರಣ ಕಟ್ತಾನೆ. ಎಚ್ಚರ ಎಚ್ಚರ. ನನ್ನನ್ನು ಕಡಿದು ತೋರಣ ಕಟ್ಟುವಷ್ಟು ಎದೆಗಾರಿಕೆ ಇದೆಯಾ ನಿಮ್ಮ ಅಣ್ಣನಿಗೆ? ಅಣ್ಣ ತಮ್ಮರ ಕತ್ತನ್ನು ಕತ್ತರಿಸಿ ಅವರ ಆಸ್ತಿಯನ್ನು ಎತ್ತಿ ಹಾಕಿದರಲ್ಲ, ಅವನೇ ಮಹಾಸೂರ. ಅಷ್ಟೇ ಅಲ್ಲ, ಬಡ ಎಸ್ ಬಸವರಾಜನ ಮಗಳಿಗೆ ನೌಕರಿ ಕೊಡಿಸ್ತೇನೆಂದು ಹೇಳಿ ಅವರ ಶೀಲ ಹಾಳು ಮಾಡಿ ಆಸ್ತಿಯನ್ನು ಎತ್ತಿ ಹಾಕಿದರಲ್ಲ, ಅವನೇ ಮಹಾಸೂರ ನಿಮ್ಮ ಅಣ್ಣ.
MLA ರಾಜಶೇಖರನ್ ಪರ್ಸನಲ್ ಸೆಕ್ಯೂರಿಟಿಯನ್ನಾಗಿ ಕೆಲಸ ಮಾಡಿ ಸಮಯ ಸಾಧಿಸಿ ಅವನ ಪ್ರಾಣ ತೆಗೆದು MLA ರಾಜಶೇಖರನ್ ಮಕ್ಕಳಾದ ಶಿವನಾಗರೆಂಬ ಅವಳ ಜೋಳಿ ಮಕ್ಕಳನ್ನು ಬೀದಿ ಪಾಲು ಮಾಡಿ ಶಿವನಾಗರ ಆಸ್ತಿಯಲ್ಲಿ ಮೆರೆಯುತ್ತಿದ್ದಾನಲ್ಲ ಅವನ ಯಾವ ಮಹಾಶೂರ ನಿಮ್ಮಣ್ಣ. ಅಷ್ಟೇ ಅಲ್ಲ ಇಂದ್ರ, ಬಡವರ ರಕ್ತನ್ನ ನೀರಿನಂತೆ ಕುಡಿದು ಅವರ ಹಣವನ್ನು ದೋಚಿಕೊಂಡು ನಿನ್ನನ್ನು ವಧಿಸಿದನಲ್ಲ ಅವನ ಯಾವ ಮಹಾಶೂರ ನಿಮ್ಮಣ್ಣ. ನೋಡು ಇಂದ್ರ, ನಿಮ್ಮಣ್ಣನ ಕೊಟ್ಟು ಬೆದರಿಕೆಗೆ ಹೆದರುವನಲ್ಲ ಈ ಕಾರ್ತಿಕ್. ಸುಮ್ಮನೆ ಬಂದು ನನ್ನ ಹೃದಯದ ರಾಣಿ ಆಗಲು ಬಾ ಇಂದ್ರ, ಬಾ. ದೂರ ನಿಂತು ಮಾತಾಡು. ಮುಂದಡಿ ಇಟ್ಟು ಮುಂದೆ ಬಂದಿ ಆದ್ರೆ ನನ್ನ ಪುಸ್ತಲಿಗೆ ನೀನು ಗುರಿ ಆಗ್ತೀಯ. ಈ ಪಿಸ್ತಲಿಂದ ಬರುವ ಗುಂಡಿಗೆ ನೀನು ಹೆಣ ಆಗ್ತೀಯ. ಎಚ್ಚರ ತಪ್ಪಿ ಮಾತಾಡಬೇಡ. ಲೋ ಹೆಣ್ಣೆ, ಈ ನಿನ್ನ ಪಿಸ್ತೂಲ್ ತೋರಿಸಿದರೆ ನಿನ್ನನ್ನು ಬಿಟ್ಟು ಬಿಡುವನೆಂದು ತಿಳಿದಿರುವಿ ಆ ಬಂಡ ಹೆಣ್ಣೆ. ಈ ನಿನ್ನ ಪಿಸ್ತೂಲು ಈ ಕಾರ್ತಿಕನ ಒಂದು ನರ ಸಹ ಕತ್ತರಿಸಲು ಸಾಧ್ಯವಿಲ್ಲ. ಇಂದ್ರ, ಮರು ಮಾತನಾಡದೆ ನನ್ನ ಅಪ್ಪಿ ಮುದ್ದಾರಿಸು ಬಾ ಇಂದ್ರ, ಬಾ. ಹೆಣ್ಣನ್ನು ಕಾಣದ ನೀಚನೆ, ಹೆಣ್ಣು ಮಕ್ಕಳನ್ನು ಈ ರೀತಿ ಬಾಯಿ ಬಂದಾಗೆ ಮಾತಾಡಬೇಡ. ನೀನೇನಾದ್ರೂ ಹೆಣ್ಣು ಮಕ್ಕಳನ್ನು ಈ ರೀತಿ ಕೇವಲವಾಗಿ ಮಾತಾಡಿದ್ರೆ ಈ ಕಲಿಯುಗದಲ್ಲಿರುವ ವಿದ್ಯಾವಂತ ಹೆಣ್ಣು ಮಕ್ಕಳು ಸುಮ್ಮನೆ ಬಿಡ್ತಾರಂತ ತಿಳ್ಕೊಂಡಿದ್ಯಾ? ಎದ್ದು ಬಂದು ಎದೆಗೊದಿತಾರೆ. ಅದನ್ನು ತಿಳ್ಕೊ. ವಿದ್ಯಾವಂತ ಹುಡುಗಿಯರು ಇಂದ್ರ, ವಿದ್ಯೆ ಕಲಿಸಿದ ಗುರುವಿನೊಂದಿಗೆ ಕಟ್ಟು ಕಾಮ ಕ್ರೀಡೆ ಆಡೋ ಬಂಡ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ಕಲಿತವಳೆಂದು ಮನೆ ಜವಾಬ್ದಾರಿ ಕೊಟ್ಟರೆ ಮನೆಯಲ್ಲಿದ್ದ ಹಣವನ್ನು ದೋಚಿಕೊಂಡು ಹೋಗಿ ಮಿಂಡನಿಗೆ ಕೊಡುವ ಹೆಣ್ಣುಗಳಿಗೆ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ಸಮಾಜದ ವಿದ್ಯಾವಂತ ಹುಡುಗಿಯರು. ಓದಿದವಳೆಂದು ಹೊಲ ಕೆಲಸಕ್ಕೆ ಕಳಿಸದೆ ಮನೆಗೆ ಬಿಟ್ಟರೆ ಮಿಂಡನನ್ನು ಬರಲು ಚಕ್ಕಂದ ಹೊಡೆಯುವ ಹೆಣ್ಣುಗಳಿಗೆ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ಸಮಾಜದ ವಿದ್ಯಾವಂತ ಹುಡುಗಿಯರು. ಅಷ್ಟೇ ಅಲ್ಲ ಇಂದ್ರ, ಬುದ್ಧಿವಂತಿಕೆ ಎಂದು ಸಲಿಗೆ ಕೊಟ್ಟರೆ ಗಂಡನನ್ನು ತಿರಸ್ಕರಿಸಿ ಮಿಂಡನೊಂದಿಗೆ ತಿರುಗಾಡುವ ಹೆಣ್ಣುಗಳಿಗೆ ಎದೆಗೆ ಒದ್ದು ಎದ್ದು ನಿಲ್ಲಬೇಕಿತ್ತು ಈ ನಿನ್ನ ಹಾಳು ಸಮಾಜದ ವಿದ್ಯಾವಂತ ಹುಡುಗಿಯರು. ಇಂದ್ರ, ನಿನ್ನಂತ ವಿದ್ಯಾವಂತ ಹುಡುಗಿಯರ ಕತೆ ಸಾಕಾ? ಇನ್ನು ಬೇಕಾ? ಮುಚ್ಚು ಬಾಯಿ. ಹೆಣ್ಣು ಮಕ್ಕಳನ್ನು ಈ ರೀತಿ ಕೀಳಾಗಿ ಮಾತಾಡ್ತಿದ್ಯಲ್ಲ, ಈ ರೀತಿ ಕೇವಲವಾಗಿ ಮಾತಾಡ್ತೀಯ ಅಂದ್ಮೇಲೆ ನಿನಗೆ ಯಾರು ಅಕ್ಕ ತಂಗಿರಿಲ್ಲ ಅಂತ ಅನಿಸ್ತಾ ಇದೆ. ಒಂದ್ ವೇಳೆ ನಿಂಗೆ ಅಕ್ಕನೋ ತಂಗಿನೋ ಇದ್ರೆ ಅವ್ರ ಕಂಡಲ್ಲಿ ಸೆರಗಾಸಿ ಅವ್ರ ಜೀವನವನ್ನು ಸಾಯಿಸ್ತಿರ್ಬೋದು. ಹೌದಾ? ಗಂಗ ಮಾತೆಷ್ಟು ಪವಿತ್ರವಾದ ನನ್ನ ಅಕ್ಕ ತಂಗಿಯರಿಗೆ ಮತ್ತವರನ್ನು ಹೋಲಿಸಿ ಮಾತನಾಡಿದೆಯೋ ಕೆಟ್ಟ ಸೋಳೆ. ಮುಗಿಯಿತು ನಿನ್ನ ಶೀಲದ ಗತಿ. ಸಣ್ಣ ನನ್ನ ಮಗನೇ, ಹುಡುಗಿಯನ್ನು ಮಗನೇ, ನನ್ನ ಪ್ರೀತಿಯ ವಿಷಯದಲ್ಲಿ ಅಡ್ಡ ಬರವನು ನೀನು ಅವನ ಲೋಪಡ. ಗಂಡು ಮೆಟ್ಟಿದ ಈ ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಗಂಡುಗಳು ಎನಿಸಿಕೊಂಡಿರುವ ಸೂರ ಶಿವ. ಬರೀ ಶಿವ ಅಷ್ಟೇ, ಮರ್ಯಾದೆಯಿಂದ ಗಂಡುಗಲಿಗಳ ಗಂಡ ಶಿವರಾಜ ಎಂದು ಮಗಳು. ಗಂಡುಗಲಿಗಳ ಗಂಡ ಶಿವ, ಗಂಡುಗಲಿಗಳ ಗಂಡನೆಂದು ಎಷ್ಟು ಹಾರಾಡಿದ ನಿನ್ನಂತ ಎಷ್ಟೋ ಪುಂಡ ಪುರುಷರು ಸದ್ದಿಲ್ಲದೆ ಹದ್ದಿನಂತೆ ಹರನ ಪಾದ ಸೇರಿದ್ದಾರೆ ಈ ಅವತಾರ ಪುರುಷನ ಕೈಯಲ್ಲಿ. ಸುಮ್ಮನೆ ಈ ಚಿಟ್ಟಿಯನ್ನು ನನ್ನ ಕೈಯಲ್ಲಿ ಕೊಟ್ಟು ಹೊರಟು ಹೋಗು ಮಗನೇ ಇಲ್ಲಿಂದ. ಒಟ್ಟು ಹೋಗಲು ಬಂದಿರಲೇ ಹುಚ್ಚ. ಇಂಥ ಬಣ್ಣದ ಚಿಟ್ಟೆಯನ್ನು ನಿಮ್ಮಂತ ಬಕಪಕ್ಷಿಯರ ಕೈಯಲ್ಲಿ ಬಿಟ್ಟುಕೊಟ್ಟು ಹೋಗಲು ಈ ಶಿವನೇನು ಸೀರೆ ತೊಟ್ಟಿಲ್ಲ. ನಿಮ್ಮಂತ ಕೆಟ್ಟ ಬಕಪಕ್ಷಿಗಳ ರೆಕ್ಕೆಗಳನ್ನು ಕತ್ತರಿಸಿ ನಿಮ್ ಬಿಸಿ ರಕ್ತ ಕುಡಿಯಲು ಹುಟ್ಟಿ ಬಂದಿದ್ದಾನೆ ಗಂಡು ಗಲಿಗಳ ಗರುಡ ಎನಿಸಿಕೊಂಡಿರುವ ಸೂರ ಶಿವ. ಗಂಡು ಗಲಿಗಳ ಗಂಡ ಶಿವ, ಗಂಡು ಗರುಡ ನಾನೆಂದು ಗರ್ವದಿಂದ ಹಾರಾಡಿದರೆ ನಿನ್ನ ಎದೆ ಮೇಲೆ ಕಾಲಿಟ್ಟು ಮೆಟ್ಟಿಸಿ ಹೇಳಬೇಕಾಗುತ್ತದೆ ಮಗನೇ ಈ ನಿನ್ನ ಕೊಬ್ಬಿದ ದೇಹವನ್ನು. ಲೇ ಬಂಡ ಸೋಳೆ ಮಗನೇ,
ಬಂದು ಸೀಳುತ್ತೆ ಅಂತ ಬಂದ ನಿಮ್ಮಂತ ಮಂಗ ಜಾತಿಯ ನಾಯಿಗಳಿಗೆ ಮೆಟ್ಟಿ ಸೀಳಲು ಬಂದಿದ್ದಾನೆ ಈ ಸಿಡಿದ ಶಿವ. ವೀರ ಕನ್ನಡಿಗ ಶಿವ. ಲೇ ಶಿವ, ವೀರ ಕನ್ನಡಿಗರೆಂಬ ಎದೆಗಾರಿಕೆಯಲ್ಲಿ ತಮ್ಮಿದ್ದರೆ ಮಗನೇ, ಆ ನಿಮ್ಮ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟುತ್ತಿರುವನಲ್ಲ ನರಹಂತಕ, ಅವನಿಗೆ ತೋರಿಸಬೇಕಿತ್ತು ಮಗನೇ ಇನ್ನ ಗಂಡಸ್ಥಳದ ಪೌರುಷವನ್ನು. ಲೇ ಷಂಡನ ಮಗನೇ, ಮತ್ತೆ ಎತ್ತದಿರು ಆ ಕೆಟ್ಟ ಕುಲದ ನರಹಂತಕನ ಹೆಸರನ್ನು. ಮತ್ತೆ ಎತ್ತಿದ್ದೆ ಆದರೆ ನಿನ್ನ ನರನಾಡಿಗಳನ್ನು ಕತ್ತರಿಸಿ ಹಾಕಿ ಬೇಕಾಗುತ್ತದೆ. ಈ ನನ್ನ ಆಸ್ತಿಯ ಸೇಡು. ಲೇ ಶಿವ, ಹಾಗಾಗಿ ಹಲ್ಲು ಕೆತ್ತ ಹುಲಿಯಂತೆ ಏರುತ್ತಿರುವೆ ಓ ಮಗನೇ. ಈ ನಿನ್ನ ಹಾರಾಟ ತೂರಾಟ ನನ್ನ ಮುಂದೆ ನಡೆಯೋದಿಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೋಗದಿದ್ದರೆ ಸೊಳ್ಳೆ ಎಲ್ಲ ಸೊಟ್ಟು ಬಿಡು ಮಗನೇ ನಿನ್ನ ದೇಹವನ್ನು. ಲೇ ಮಗನೇ, ನಿನ್ನ ಪಿಸ್ತೂಲ್ ತೋರಿಸುವ ಈ ನಿನ್ನ ಕೈಯನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನರಿ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ವೀರ ಕನ್ನಡಿಗ ಸೂರ ಶಿವನೇ ಅಲ್ಲ. ಲೇ ಶಿವ, ಇಂದು ನೀವುಗಳನ್ನು ನನ್ನಿಂದ ರಕ್ಷಿಸಿದ ಮಾತ್ರಕ್ಕೆ ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡಲೇ ಬಡವ. ಇದರ ಸೇಡು ಸಮಯ ಸಾಧಿಸಿ ಇದರ ಸೇಡು ನಾ ತೀರಿಸಿಕೊಡದಿದ್ದರೆ ನನ್ನ ಹೆಸರು ಕ್ರಾಂತಿಗಿರಿ ಖತರ್ನಾಕ್ ಕಾರ್ತಿಕನೇ ಅಲ್ಲ. ಶಿವ್ಯ, ಬರ್ತೀನಿ ಮಗನೇ. ಹೋಗಲೇ ಮಗನೇ ಹೋಗು. ನಿನ್ನಂತ ಏಳು ಜಾತಿಯ ಕುಂಡಗಳಿಗೆ ಎದುರುವರಲ್ಲ ಈ ಶಿವ. ಹಾ, ನೀನು ಯಾರಮ್ಮ? ನಾನು ಇದೇ ಊರಿನೋಳು. ಈ ಊರಿನಲ್ಲಿ ಶ್ರೀಮಂತ ನರಹಂತಕ ಇದ್ದಾರಲ್ಲ, ಅವರ ತಂಗಿ ನಾನು. ಓಹೋ, ನೀನು ನನ್ನ ಕಡುವರಿ ನರಹಂತಕನ ತಂಗಿ ಇಂದ್ರ. ಓಕೆ, ನಾನೀಗ ಬರುತ್ತೇನೆ. ಶಿವು, ಸ್ವಲ್ಪ ನಿಂತ್ಕೊಳ್ಳಿ ಶಿವ. ಈ ಶಿವನನ್ನು ತಡೆದು ಮುಂದೆ ನೀನು ಏನು ಹೇಳ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಈ ಪಾಪಿ ಕೈಯಿಂದ ಬಂಧನದಿಂದ ಪಾರ ಮಾಡಿದ್ದೀರಾ. ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದೀಯಾ. ಶಿವು, ನಿಮ್ಮ ಧೈರ್ಯ ಸಾಹಸವನ್ನು ತುಂಬಾ ಮೆಚ್ಚಿದ್ದೇನೆ. ಐ ಲವ್ ಯು ಅಂತ ಹೇಳ್ತಾ ಇದೀಯಾ ತಾನೇ? 100ಕ್ಕೂ 100 ಸತ್ಯ. ನೋಡು ಇಂದ್ರ, ಗುಲಾಬಿ ಹೂವು ನೋಡೋಕೆ ಅಂದ ಇರುತ್ತದೆ, ಆದರೆ ಅದಕ್ಕೆ ಹಿಡಿದಾಗ ಮಾತ್ರ ಗೊತ್ತಾಗುತ್ತದೆ ಅದರ ಸುತ್ತಮುತ್ತಲೆಲ್ಲೂ ಮುಳ್ಳು ಇರುತ್ತದೆ ಎಂದು. ನೀನು ಗುಲಾಬಿ ಹೂವು, ನಾನು ಮುಳ್ಳು. ನಿನಗೆ ಇರುವ ವ್ಯತ್ಯಾಸ ಇದು. ಮೇಲಾಗಿ ನೀನು ಶಾಲೆ ಕಲಿತ ಹೆಣ್ಣು, ನಾನೊಬ್ಬ ಶಾಲೆ ಕಲಿಯದ ಹಳ್ಳಿಯ ಹುಮ್ಮ. ನೋಡಿ ಶಿವ, ಒಂದು ಮಾತು ಹೇಳ್ತೀನಿ ಕೇಳಿ. ನೋಡಿ, ಈಜುತ್ತಿರುವ ಮೀನಿಗೆ ಈಜುವುದು ಹೇಗೆ ಅಂತ ಕಲಿಸ್ಕೊಳ್ಳೋದು ಒಳ್ಳೆಯ ಲಕ್ಷಣ ಅಲ್ಲ. ಹಾರಾಡುವ ಹಕ್ಕಿಗೆ ಈ ರೀತಿ ಹಾರಾಡು ಅಂತ ಹೇಳೋದು ಒಳ್ಳೆಯ ಲಕ್ಷಣವಲ್ಲ. ನಂದು ಒಂದೇ ಗುರಿ ಇದೆ, ಹಳ್ಳಿ ಹುಂಬನ ಕೈ ಹಿಡಿದು ಅವನಿಗೊಂದು ಒಳ್ಳೆ ದಾರಿ ತೋರಿಸುವುದು. ಇದೇ ಈ ಇಂದ್ರಾಳ ಹಠ. ಆಯ್ತು, ನನ್ನ ತಂದೆ ರಾಜಭಾಕ್ಷರನ ಇಚ್ಛೆಯಂತೆ ಆಗಲಿ. ಆಯ್ತು, ನಿಮ್ಮಂಥವರ ಕೈ ಹಿಡಿಯುವ ಸೌಭಾಗ್ಯ ನನಗೆ ಸಿಕ್ಕರೆ ನನ್ನಂಥ ಪುಣ್ಯಶಾಲಿ ಯಾರಿದ್ದಾರೆ ನೀವೇ ಹೇಳಿ?
ಏ ಕತ್ತ ಕರ್ಬಿಡ ಮಗನೇ, ಏನ್ ತಗೋ, ಈ ನಿನ್ನ ಕೈಯಲ್ಲಿರುವ ಸುಟ್ಟಿಗೆಸ್ ನನಗೆ ಕೊಟ್ಟು ಮರ್ಯಾದೆಯಾಗಿ ನಿನ್ನ ಜೀವ ಉಳಿಸಿಕೊಂಡು ಹೋಗೋ ಇಲ್ಲಿಂದ. ದುಬೈಯಿಂದ ಈ ದುಡ್ಡು ನಿನಗೆ ತಂದು ಕೊಡಲು ನಾನನ್ನು ಕೈಲಾಗದ ಹೇಳಿ ಅಲ್ಲ. ಹೇಳಿ ನನ್ನ ಮಗನೇ, ನೀನು ತಂದಿರುವ ಈ ದುಬೈ ಬ್ಯಾಂಕಿನಿಂದ ಹಣ ನನಗೆ ಒಪ್ಪಿಸಿ ಇಲ್ಲಿಂದ ಹೋಗದಿದ್ದರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನೀನು ತಂದಿರುವ ಈ ಹಣವನ್ನು ನಾನು ಕಸಿದುಕೊಂಡು ಹೋಗಲೇಬೇಕಾಗುತ್ತದೆ. ಲೇ ಮಗನೇ, ಮುಗಿಯಿತು ನಿನ್ನ ಕತಿ. ಕೊಂಡು ತಪ್ಪಿಸಿ ಈ ನನ್ನ ಮಗ ತೆಗೆದುಕೊಂಡು ಹೋಗುತ್ತಿರುವ ಹಣವನ್ನು ನಾನು ತೆಗೆದುಕೊಂಡು ಹೋಗಿ ಬಡಬಗ್ಗರಿಗೆ ಹಂಚಿದರೆ ಆಯಿತು. ಏನಪ್ಪ ಶ್ರೀ ಗುರು ರಾಜಭಾಸ್ಕರ, ಈ ನನ್ನ ಬಾಳಿನಲ್ಲಿ ಎಂಥ ವಿಕಟದ ಸಂಕಟ ತಂದುಕೊಟ್ಟಿದೆಯಪ್ಪ ತಂದೆ. ನನ್ನ ತಂಗಿಯ ಮುಖ ನೋಡಿ ನನ್ನ ಕಳ್ಳು ಕಿತ್ತು ಬರುತ್ತಿದೆ ಅಪ್ಪ, ಬರುತ್ತಿದೆ. ಆದರೂ ರಾಜಭಾಸ್ಕರ, ಅಕ್ಕಿಯ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದೆ ನಾನು. ಆದರೆ ನನ್ನ ತಮ್ಮಂದಿರು ನನಗೆ ಮದುವೆ ಮಾಡಿ ನನ್ನ ಹೆಂಡತಿಯನ್ನು ತಂದಿದ್ದಾರೆ. ನನ್ನ ತಮ್ಮಂದಿರಿಗೆ ನನ್ನ ಹೆಂಡತಿ ಚೆನ್ನಾಗಿ ನೋಡಿಕೊಂಡು ನಡೆದರೆ ಒಳ್ಳೆಯದು. ನನ್ನ ಸಂಸಾರ ಚೆನ್ನಾಗಿ ಸಾಗುತ್ತದೆ, ಇಲ್ಲವಾದರೆ ನನ್ನ ಸಂಸಾರವೇ ಅಧೋಗತಿಯಾಗುತ್ತದೆ. ಗೀತಾ, ಲೇ ಗೀತಾ, ಗೀತಾ ಬಾರಲೇ ಗೀತಾ ಹೊರಗಡೆ. ತಮ್ಮಂದಿರಿಗೆ ಚೆನ್ನಾಗಿ ನೋಡಿಕೊಂಡರೆ ನಾನು ಖುಷಿ ಖುಷಿಯಿಂದ ನಗು ನಗುತ್ತಾ ಬಾಳಬಹುದು. ನನ್ನನ್ನು ಕೂಗಿದ್ದೀರಾ? ಯಾಕೆ ಗೀತಾ? ನನ್ನ ತಮ್ಮಂದಿರು ಹೊಲಕ್ಕೆ ಹೋಗಿದ್ದಾರೆ, ಅವರಿಗೆ ಬುತ್ತಿ ತಗೊಂಡು ಹೋಗಬಾರದೆ? ನೋಡಿ, ನಾನು ಬುತ್ತಿ ತೆಗೆದುಕೊಂಡು ಹೋಗ್ಬೇಕಂತ ಮಾಡಿದ್ದೆ. ನನ್ನ ಮೈದುನರು ಅತ್ತಿಗೆ ನೀನು ಬರಬೇಡ, ನಾವೇ ಮನೆಗೆ ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲೇ ಹುಚ್ಚಿ, ನೋಡಿದ್ಯಾ ಗೀತಾ, ನಿನ್ನ ಮೈದನರ ಮನಸ್ಸು ಎಷ್ಟು ಮೃದುವಾಗಿದೆ. ಬೇಸಿಗೆ ಬಿಸಿಲಲ್ಲಿ ನನ್ನ ಅತ್ತಿಗೆ ಬುತ್ತಿ ತಗೊಂಡು ಬಂದರೆ ಎಲ್ಲಿ ಬಿಸಿಲಲ್ಲಿ ಬಾಡ್ಯಾಳು ಎಂದು ನಿನಗೆ ಬೇಡೆಂದು ಹೇಳಿದ್ದಾರೆ. ಅದಕ್ಕೆ ಅವರು ಮನೆಗೆ ಬಂದು ಊಟ ಮಾಡಲು ಹೇಳಿದ್ದಾರೆ ನಿನಗೆ, ಹೌದಲ್ಲವೇ? ಹೌದು ರೀ, ನಿಜವಾಗಿಯೂ ಸೂರ್ಯ ಚಂದ್ರರಂತೆ ನನ್ನ ಮೈದುನರು. ಅಂತ ಮೈದುನರನ್ನು ಪಡೆಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೀನಿ. ನೋಡಿ, ಅವರು ಬರ್ತಾರೆ, ಅವರಿಗೆ ಅಡಿಗೆ ಸಿದ್ಧತೆ ಮಾಡಬೇಕು, ನಾನು ಹೋಗ್ತೀನಿ. ನಿನ್ನ ಮೈದುನರ ಊಟ ಬಡಿಸುವುದಕ್ಕಿಂತ ಮುಂಚೆ
ಈ ನಿನ್ನ ಗಂಡನಿಗೆ ಊಟ ಬಡಿಸಬಾರದೇ ಗೀತಾ? ಅಂದ್ರೆ ಏನ್ ನಿಮ್ಮ ಮಾತು ನನ್ಗಂತೂ ತಿಳಿತಾ ಇಲ್ವಲ್ಲ. ಲೇ ಹುಚ್ಚಿ, ನೋಡು, ಈ ನಿನ್ನ ಗಂಡನ ಮನ ತಣಿಸುವಂತೆ ಒಂದು ಸುಮಧುರ ಗೀತೆಯನ್ನು ಹಾಡಬಾರದೆ? ಆಯ್ತು, ಅದಕ್ಕೇನಂತೆ, ನಿಮಿಷದಂತೆ ಆಗ್ಲಿ. ಅಣ್ಣ, ಅತ್ತಿಗೆ. ಯಾಕಪ್ಪ ಶಿವಸಾಗರ, ಈಗ ಬಂದ್ರ ಹೊಲದಿಂದ? ಹೌದಣ್ಣ, ಈಗ ಬಂದೇವಿ. ಅತ್ತಿಗೆ
ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ಹಸುವಾಗಿದೆ, ಊಟಕ್ಕೆ ಕೊಡು ಬನ್ನಿ ಅತ್ತಿಗೆ. ಆಯ್ತಪ್ಪ, ನಡೆಯಿರಿ, ಅಡಿಗೆ ಸಿದ್ಧತೆ ಮಾಡ್ತೀನಿ, ಊಟ ಮಾಡಿವ್ರಂತೆ. ಗೀತಾ, ನಿನ್ನ ಮೈದನರಿಗೆ ಊಟ ಮಾಡಿಸೋದಕ್ಕೆ ಮುಂಚೆ ನನಗೊಂದು ಭಾಷೆ ಕೊಡಬೇಕು ಗೀತಾ. ನೀನು ನನಗೊಂದು ಭಾಷೆ ಕೊಡಬೇಕು. ಸ್ವಾಮಿ, ಒಂದೇಕೆ 10 ಮಾತು ನಡೆಸ್ಕೊಡ್ತೀನಿ, ಕೇಳಿ ಅದ್ಯಾವ ಮಾತು? ನೋಡು ಗೀತಾ, ನನ್ನ ತಮ್ಮೆಂದರು ಚಿಕ್ಕವರು, ಸಿಟ್ಟಿನ ಆವೇಶದಲ್ಲಿ ಏನಾದರೂ ನಿನ್ನ ಕೆಟ್ಟ ಬಿರುಗಳನ್ನು ಆಡಿ ಎಲ್ಲ ನಿನ್ನ ಮೇಲೆ ಕೈ ಮಾಡಿದರು, ಅವರಿಗೆ ಒಳ್ಳೆ ಉತ್ತರ ಕೊಡುವುದಿಲ್ಲೆಂದು ನಿನ್ನ ಕೈ ಬೇಡಿ ಬೇಡಿಕೊಳ್ಳುತ್ತೇನೆ. ನನಗೆ ಭಾಷೆ ಕೊಡು ಗೀತಾ, ಭಾಷೆ ಕೊಡು. ಸ್ವಾಮಿ, ತೆಗೆದುಕೊಳ್ಳಿ ವಚನ. ಅವರು ನನ್ನ ಮೈದುನರಲ್ಲ, ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಂತ ತಿಳ್ಕೊಂತೀನಿ. ಈಗಲಾದ್ರೂ ಸಂತೋಷವಾಯ್ತು? ಸಂತೋಷವಾಯ್ತು ಗೀತಾ, ಸಂತೋಷವಾಯ್ತು. ನೋಡಿದೆ ಅಣ್ಣ, ಈ ನನ್ನ ಅತ್ತಿಗೆ ಚಿನ್ನದಂತ ಗುಣ. ಇಂಥ ಅತ್ತಿಗೆ 7 ಜನ್ಮಕ್ಕೂ ನಮಗೆ ಅತ್ತಿಗೆಯಾಗಿ ಬರಬೇಕೆಂತೂ ಆ ರಾಜಭಕ್ಷರಂತ ಬೇಡಿಕೊಳ್ಳುತ್ತೇನಣ್ಣ. ಆಯ್ತು, ನಡೆಯಿರಿ, ಹೊತ್ತಾಗಿದೆ, ಈಗಲಾದ್ರೂ ಊಟ ಮಾಡಿವ್ರಂತೆ. ಆಗಿಲ್ಲ ಅತ್ತಿಗೆ. ಹಾ, ಎಲ್ಲರೂ ನಡೆಯರಪ್ಪ, ಊಟ ಮಾಡಿ. ಅತ್ತಿಗೆ ಇದೇ ಸಂತೋಷದ ವಿಷಯದಲ್ಲಿ ಸಾಗರ ನನ್ನೊಂದಿಗೆ ನಿಮ್ಮ ಅತ್ತಿಗೆಯನ್ನು ಬಂದಿದ್ದಾಳೆ. ಸಂತೋಷದಿಂದ ಒಂದು ಹಾಡನ್ನು ಹಾಡಿ ಕಾಲ ಕಳೆಯೋಣಪ್ಪ. ಅತ್ತಿಗೆ ಹಾಡತ್ತಿಗೆ. ನಡೆಯಿರಿ, ಈಗಲಾದ್ರೂ ಊಟ ಮಾಡಿರಂತೆ. ಆಯ್ತು ಅತ್ತಿಗೆ. ನಡೆಯಿರಿ ಹೋಗೋಣ. ಬಂದ
ಈ ನರಹಂತಕ ಕಂಡಿಟ್ಟ ಕಾರ್ಯ ಇಟ್ಟ ಗುರಿ ಇದುವರೆಗೂ ಎಂದೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂತೆ ನಾನು ಕಂಡಿಟ್ಟ ಶಿವನ ತಂಗಿ ಚಂದ್ರ ಕೊನೆಗೆ ತನ್ನ ಶೀಲವನ್ನು ಕಳೆದುಕೊಂಡು ಯಮನ ಮಾವ ಸಾಗಿದಳು. ಕಣ್ಣಿಗೆ ನೆಟ್ಟ ಸುರ ಸುಂದರಿಯ ಶೀಲ ಸೌಕಾಸವಿದು ಅವನನ್ನು ಯಮಲಂಗೆ ಕಳಿಸುವುದೇ ಹೊಂದಿಗಳ ಹೋದ. ಶಿವ ಇಷ್ಟಂಕೆ ನನ್ನ ಸೀಡಿನ ಕಡೆ ದಂಡೆದ್ದು ತಿಳಿಯಬೇಡ. ಇನ್ನು ಮುಂದೆ ನಿನ್ನ ಅತ್ತಿಗಾಗಿ ನಿನ್ನ ಮನೆಯಲ್ಲಿ ಕಾಲಿಟ್ಟ ಗೀತಾಳ ಸೀಲೆ ಈ ನರಹಂತಕನ ಕಾಮದ ಮನೆಯಲ್ಲಿ ಸೊಕ್ಕು ಒಳಗೆ ಬಂದಿನ ಮಡಿಕೆಯಾಗಲ ಬೇಕು. ಶಿವ ಇನ್ನು ಮುಂದೆ ನಿನ್ನ ಪ್ರಾಣ ಜೈಲಿನಲ್ಲಿ ನಿನ್ನ ಕರ್ನಾಟಕದ ಹದ್ದಿಗೆನೇ ಶ್ರೀಮಂತ ಶಿವ ನಾನೆಂದು ಗುಡ್ಡದ ತೆರೆಗೆ ಹಣ ಗಳಿಸಿ ನಿಂತಿರುವ ಕಾರ್ತಿಕ್, ನೀ ಗಳಿಸಿರುವ ಸಿರಿ ಸಂಪತ್ತೆಲ್ಲ ಈ ಗಂಡುಗಳ ಶಿವದ ಮರಿ ಎಂಬ ಶೇಡಿನ ಹೊಡೆತಕ್ಕೆ ಸಿಕ್ಕು ನುಚ್ಚೋನು ರಾಯದು. ಯಾರಿಂದ ಈ ಕಿಲ್ಲರ್ ನಾಗನಿಂದ ಇಂದಿನಿಂದ ನೀನು ಬೀದಿ ಭಿಕ್ಷುಕ. ಹುಲಿ ಅಂತಿರುವ ಈ ಕಾರ್ತಿಕನ ಮನೆಗೆ ನುಗ್ಗಿ ಹಣ ದೋಚಿಕೊಂಡು ಹೋಗುವಷ್ಟು ಧೈರ್ಯ ಬಂದಿದ್ದಾನಲ್ಲ ಮಗ ನಿನಗೆ. ಏ ಕಾರ್ತಿಕ್, ಇದು ನಿನ್ನ ಮನೆಯಾದರೇನೋ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಮನೆಯಾದರೆ ನನಗೇನೋ ಹಸುದ ಒಬ್ಬರಿ ಅಂತ ನುಗ್ಗಿ ಕೈಗೆ ಸಿಕ್ಕವರನ್ನು ಕತ್ತರಿಸಿ ಕಣ್ಣಿಗೆ ಕಂಡುದನ್ನು ದೋಚಿಕೊಂಡು ಹೋಗುವುದೇ ಈ ರಾಗನ ಹುಟ್ಟು ಗುಣ. ಕಂಡು ತನ್ನು ದೋಚಿಕೊಂಡು ಹೋಗಲು ಇದನ್ನು ನಿಮ್ಮಪ್ಪನ ಮನೆ ಎಂದು ತಿಳಿದಿರುವೆ. ಆ ಕೊತ್ತೆ ಅಲ್ಲಲೇ ಕತ್ತೆ. ಕಂಡು ಬಡವರ ಚೆಂಡನ ಮರೆದು ಬಡವರ ಆಸ್ತಿಯನ್ನು ಕಸಿದುಕೊಂಡು ಅವರ ಆಸ್ತಿಯಲ್ಲಿ ಮೆರೆಯುತ್ತಿರುವ ನಿಮ್ಮಂತರ ಶ್ರೀಮಂತರ ಶಿರ ಕತ್ತರಿಸಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡುವುದಕ್ಕೆ ತೆರೆಯಿಂದ ಸಿಡಿದು ಬಂದ ಮಿಡಿ ನಾಗರ. ನಾಗ 110 ಹಳ್ಳಿಗೆ ಪುಂಡ ಪುರುಷನೆನಿಸಿಕೊಂಡಿರುವ ಈ ಕಾರ್ತಿಕನಿಗೆ ಮಿಡಿ ನಾಗರವೆಂದು ಹೆದರಿಕೆ ತೋರಿಸುತ್ತಿರುವಿ. ಆ ಬಡ ಕುನ್ನಿ ಪುಂಡ ಪುರುಷ
ಲೇ ಕಾರ್ತಿಕ್, ನಿಮ್ಮಂತ 110 ಹಳ್ಳಿಗಳ ಪೊಂಡ ಪುರುಷರನ್ನ ಸೊಕ್ಕರಡಿಸುವ ಗಂಡುಗೊಲಿ ಈ ನಾಗ. ನೋಡು, ಸುಮ್ಮನೆ ಈ ನಾಗನ ತಾಳ್ಮೆ ಬಗ್ಗೆ ಪರೀಕ್ಷಿಸಬೇಡ. ಈ ನಾಗ ಒಮ್ಮೆ ತಾಳ್ಮೆ ಕಳೆದುಕೊಂಡು ಮಾಚಿ ಎತ್ತಿದರೆ ವೈರಿಗಳ ರಕ್ತ ಕಾಣಿಸಿದೆ ಮತ್ತೆ ಆ ತಲವಾರ ಕೆಳಗಿಳಿಸಲ್ಲ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬಂದು ಕಳೆದುಕೊಳ್ಳಬೇಡ ಈ ನಿನ್ನ ಪ್ರಾಣವನ್ನು. ಇದು ಈ ನಾಗನ ಲಾಸ್ಟ್ ವಾರ್ನಿಂಗ್. ನಾಗ, ಈ ಕಾರ್ತಿಕನಿಗೆ ವಾರ್ನಿಂಗ್ ಮಾಡುವ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಅಪ್ಪಿತಪ್ಪಿ ನೀನೇನಾದರೂ ಹುಟ್ಟಿದ್ದೆ ಆದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲೆನ್ನುವುದು ಮರೆಯಬೇಡ. ಪ್ರಾಣ ಈ ನಾಗನ ಪ್ರಾಣ ತೆಗೆಯುವ ಕುಣ್ಣೆ ಇನ್ನು ಈ ಸೃಷ್ಟಿಯಲ್ಲಿ ಯಾವನ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಈ ನಾಗನ ಪ್ರಾಣ ತೆಗೆಯಲು ಅಪ್ಪಿತಪ್ಪಿ ಆ ಯಮ ಬಂದರು ಕೂಡ ಆ ಯಮನ ತಲೆಯನ್ನು ಕಡಿದು ರಕ್ತವನ್ನು ಕುಡಿಯುವ ಈ ಭೋಗದ ಲೋಕದ ಯಮದೂತ ಈ ನಾಗ. ಈ ನಾಗನೆಂದರೆ ದೇವತೆಗಳಿಗೆ ಹೆದರುತ್ತಿರುವಾಗ ಸ್ಟ್ರಾಲ್ ನೀನೊಂದ ಶ್ರೀಮಂತ ಕೂಸಾದ ಕಾರ್ತಿಕ್, ನೀನೇವಲ್ಲ ತಾಯಿ ನಾಗನಿಗೆ. ನಾಗ, ಅಂದು ದುಬೈಯಿಂದ ಹಣ ತರುತ್ತಿರುವ ನನ್ನ ಕಡೆಯವನ ಕಿರಾತಕನ ತಲೆ ಕಡೆದು ಹಣ ದೋಚಿಕೊಂಡು ಹೋಗಿದ್ದಲ್ಲದೆ ಇಂದು ಕಳ್ಳತನ ವೇಷವನ್ನು ಹಾಕಿಕೊಂಡು ನನ್ನ ಮನೆಗೆ ಬಂದು ಹಣ ದೋಚಿಕೊಂಡು ಹೊಂಟಿರುವೆ ಎಂದಾಗ ನೀನು ಭೂಗತ ಲೋಕದ ಕಿಲ್ಲರ್ ನಾಗನೇ ನಿಜ. ಆದರೆ ನಮ್ಮಂತ ಶ್ರೀಮಂತರನ್ನು ಎದುರು ಹಾಕಿಕೊಂಡು ನೆಗೆದು ಬಿದ್ದು ಸಾವಡಲೆ ಹಚ್ಚರನ ಮಗನೇ. ಇವನು ಕಿಚ್ಚ. ಕಿಚ್ಚ ಎಂದರೆ ಬೆಂಕಿ, ಬೆಂಕಿಯ ಇನ್ನೊಂದು ರೂಪವೇ ಆ ಸೂರ್ಯ. ಆ ಸೂರ್ಯನ ಮೂರನೇ ಅವತಾರವೇ ಈ ನಾಗ. ನಾಗ, ಹಣ ಕಸಿದುಕೊಂಡು ಹೋಗಿ ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿದ್ದರೆ ಹೇಳು, ಎಷ್ಟು ಬೇಕೋ ಅಷ್ಟು ಹಣ ಬಿಸಾಕಿ ಬಿಡುತ್ತೇನೆ. ತೆಗೆದುಕೊಂಡು ಹೋಗಿ ಶ್ರೀಮಂತನಾಗಿ ಬದುಕಿಕೋ ಹೋಗು. ಶ್ರೀಮಂತನಾಗಬೇಕೆಂಬ ಆಸೆ. ಕಾರ್ತಿಕ್, ಈ ನಾಗ ಮನಸ್ಸು ಮಾಡಿದರೆ ಚುಟಿಕೆ ಹೊರದಲ್ಲಿ ಕುಬೇರನಾಗಬಲ್ಲ. ಆದರೆ ಶ್ರೀಮಂತನಾಗಬೇಕೆಂಬ ಆಸೆ ದುರಾಸೆ ನನಗಿಲ್ಲ. ಬಡವರಲ್ಲಿ ಬಡವನಾಗಿ ಬಡವರಲ್ಲಿ ಬಾಳಿನಲ್ಲಿ ಭಾಗಿಯಾಗಬೇಕೆನ್ನುವುದು ಈ ಬಹದ್ದೂರನ ಗುರಿ. ನಾಗ, ಶ್ರೀಮಂತನಾಗಬೇಕೆಂಬ ಆಸೆ ನಿನಗಿಲ್ಲವೆಂದರೆ ಈ ಹಣ ಕಸಿದುಕೊಂಡು ಹೋಗಿ ಏನು ಮಾಡುವೆ? ನಿಮ್ಮಂತ ಭಂಡರ ಹಣ ಕಸಿದುಕೊಂಡು ಹೋಗಿ ಏನು ಮಾಡುವೆ ಗೊತ್ತಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ದೊಡ್ಡ ದೊಡ್ಡ ದೇವಾಲಯಗಳ ಬಂದು ಕುಳಿತು ಭಿಕ್ಷೆ ಬೇಡುತ್ತಿರುವ ಕುರುಡ ಕೊಂಟರಿಗೆ ದಾನವಾಗಿ ನೀಡುತ್ತೇನೆ. ಕುಂಟ ಕುರುಡರಿಗೆ ದಾನ? ನಾನು ನಿನ್ನ ಜೀವಂತ ಬಿಟ್ಟರಲ್ಲವೇ ನೀನು ಕುಂಟ ಕುರುಡರಿಗೆ ದಾನ ಮಾಡುವುದು? ನಾಗ, ಮುಗಿದು ನಿನ್ನ ಈ ಪುಂಡತನ ಶೌರ್ಯ. ಕಾರ್ತಿಕ್, ಈ ನಾಗನ ಪ್ರಾಣ ತೆಗೆಯುವ ಗುಂಡಿಗೆ ನಿನಗಿದೆಯಾ ಕಾರ್ತಿಕ್? ಹಾಗಿದ್ದರೆ ಶೂಟ್ ಮಾಡು. ಕಾರ್ತಿಕ್, ಆ ಗುಂಡಿಗೆ ನಿನಗಿಲ್ಲ ಕಾರ್ತಿಕ್. ಸುಮ್ಮನೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟರೆ ಈ ಹಣ ಬಡವರಿಗಾದರೂ ತಲುಪುತ್ತದೆ. ಇರೋದಿದ್ದರೆ ನೀನು ಗಳಿಸಿ ಈ ಹಣ ನಿನ್ನ ಕಡೆದರಿಗೆ ಸೊಟ್ಟಬಹುದಾಗುತ್ತದೆ. ನಾ ಗಳಿಸಿರುವ ಹಣ ನನ್ನ ಕಣ್ಣೆದರಿಗೆ ಸುಟ್ಟು ಬೂದಿ ಮಾಡುವಷ್ಟು ಪುಂಡನಿರುವೆಯಾ? ಅದು ಈ ಜನ್ಮದಲ್ಲೆಲ್ಲ, ಯಾವ ಜನ್ಮ ಹತ್ತಿ ಬಂದರೂ ಅದು ನಿನ್ನಿಂದ ಸಾಧ್ಯವಿಲ್ಲ. 7 ಜನ್ಮ ಬೇಕೆ ಕಾರ್ತಿಕ್? ನಿನ್ನಂತ ಬಂಡನ ಹಣ ಸುಡಲು ಇದೇ ಜನ್ಮ ಸಾಕು.
ಮರ್ಯಾದೆಯನ್ನು ಬಿಟ್ಟು ಬಿಡುವ ಹಣವನ್ನು ಬಿಟ್ಟು ಬರಬೇಕಾ? ಹೇ ಕಾರ್ತಿಕ್, ಅದೇನು ಕಿಸಿತೀಯೋ ಕಿಸಿ, ಅದು ಏನು ಹರ್ಕೋಬೇಕಾಗ್ಯದ ಹರ್ಕೋ, ನಾನು ನೋಡೇ ಬಿಡುತ್ತೇನೆ. ಲೇ ನಾಗ ಮರ್ಯಾದೆ ಲೇ ಕುತ್ತೆ, ಆವಾಜ್ ಬಂದ್ ಕರ್. ಜಾಸ್ತಿ ಆವಾಜ್ ಮಾಡಿದ್ರೆ ನಾನು ಸೊಟ್ಟ ಬಾಧೆ ಮಾಡಿಬಿಡ್ತೇನೆ. ಲೇ ನಾಗ, ಹಣ ಈ ಕಾರ್ತಿಕನ ಹಣ ಸುಟ್ಟು ಈ ರೀತಿ ಮತ್ತೆ ಹಿಡಿದು ಗುಂಡಗಿರಿ ಮಾಡುವುದು ನಾಗನಾದ ನಿನ್ನ ಧರ್ಮವಲ್ಲ. ಧರ್ಮ? ಕಾರ್ತಿಕ್, ಧರ್ಮ ಏನನ್ನೋದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. ಆದರೆ ಅದನ್ನು ಪಾಲಿಸ್ಬೇಕಂತಲ್ಲ, ಅಧರ್ಮದ ಗುಣಲಕ್ಷಣಗಳು ಗೊತ್ತು. ಆದರೆ ಈ ನಾಗನ ಬೇಟೆ ನಿಲ್ಲಲ್ಲ. ದಿಸ್ ಈಸ್ ಮೂನ್, ಮಗ ಮೂನ್. ಹೋಗು ನಾಗ ಹೋಗು, ನನ್ನ ಮನೆಗೆ ಬಂದು ನನ್ನ ಕಣ್ಣೆದರಿಗೆ ರದ್ದಿ ಪೇಪರ್ ಹಾಳೆಯಂತೆ ಹಣ ಸುಟ್ಟು ಪುಂಡನಾಗಿ ಹೋಗಿದೆಯಾ ಸಕ್ಕಿನ ಕೊನ್ನೆ. ಸಮಯ ಸಾಧಿಸಿ ನಿನ್ನ ದೇಹ ಹರಿದು ಹರಿದ ಪಾದಕ್ಕೆ ಪುಷ್ಟವಾಗಿ ನಾ ಅರ್ಪಿಸದಿದ್ದರೆ ನನ್ನ ಹೆಸರು ಕ್ರಾಂತಿಗಿರಿ ಕಾರ್ತಿಕನೇ ಅಲ್ಲ. ತಂಗಿ ಇಂದ್ರ, ಇಂದ್ರ, ತಂಗಿ ಇಂದ್ರ, ಇಂದ್ರ, ತಂಗಿ ಇಂದ್ರ. ಫಲದಲ್ಲಿ ಬಂದಿದ್ದ ಫಲವನ್ನು ತೆಗೆದುಕೊಂಡು ನಾವು ಜೀವನ ಸಾಗಿಸುತ್ತಾ ನಡೆಸಿದ್ದೇವೆ. ಆದರೆ ಈ ಸಲ ಬಂದ ಫಸಲಿನಲ್ಲಿ ನನ್ನ ತಮ್ಮ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಡಬೇಕೆಂದು ನನ್ನ ಆಶೆಯಾಗಿದೆ. ಆದರೆ ಶ್ರೀ ಗುರು ರಾಜಭಾಕ್ಷರನ ಇಚ್ಛೆಯಂತೆಯೇ ಆಗಲಿ. ಅರಿ, ಹೊಲದಲ್ಲಿ ಕೆಲಸ ಮಾಡ್ತಿದ್ದೀರಾ? ಹೌದು ಗೀತಾ. ನೋಡು ಗೀತಾ, ನಾನು ಮಸಾರಿ ಜಮೀನಿಗೆ ಹೋಗಿ ಈ ಎಡಿ ಹೊಡೆಯುವ ಎಡಿಯನ್ನು ಒಯ್ದು ಮಸಾರಿ ಹೊಲಕ್ಕೆ ಇಟ್ಟು ಬರುತ್ತೇನೆ. ನೀನು ಗೊಂಜಾಳದಲ್ಲಿ ಕಸವನ್ನು ತೆಗೆ. ಆಯ್ತು ರೀ, ಹಾಗೆ ಆಗಲಿ. ನೋಡಿ, ನಾನು ನಿಮ್ಮ ಜೊತೆಗೆ ದುಡಿಯೋದಕ್ಕೆ ಬಂದೆ. ಏಕೆ ಗೊತ್ತಾ? ನಾವಿಬ್ಬರು ದುಡಿದ್ರೆ ನಾವು ಈ ಸಮಾಜದಲ್ಲಿ ಮುಂದಾದರೂ ಬರ್ಬೋದೇನೋ ಅಂತ. ಹೌದು ಗೀತಾ, ಈ ಸಲ ಬರುವ ಫಸಲಿನಲ್ಲಿ ನನ್ನ ತಮ್ಮ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಡೋಣ. ಅದು ಇರಲಿ ಗೀತಾ, ಯಾಕೋ ನನ್ನ ಎಡಗಣ್ಣು ಹರಿದಿದೆ. ಗಂಡಸರ ಎಡಗಣ್ಣು ಹರಿದರೆ ಏನೋ ಗಂಡಸರಿಗೆ ಅಪಶಕನವಂತೆ. ನೋಡಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಯಾಕ್ರಿ ಅಂತ ಮಾತಾಡ್ತಿದ್ದೀರಾ ನೀವು? ಏನೂ ಆಗುದಿಲ್ಲ. ಇಲ್ಲ ಗೀತಾ, ನನ್ನ ತಮ್ಮ ರಾಜಭಾಕ್ಷರ ಚಕ್ಕಡಿ ರೇಸಿನಲ್ಲಿ ರೇಸಿ ಎಂದು ಹೋದ ನನ್ನ ತಮ್ಮನಿಗೆ ಸೋಲಾಗಬಹುದೇ ಗೀತಾ? ಯಾಕ್ರಿ ಎಂತ ಮಾತಾಡ್ತಿದ್ದೀರಾ ನೀವು? ನನ್ನ ಮೈದುನಿಗೆ ಸೋಲ್ ಎಂಬ ಶಬ್ದ ಅವನ ಜೀವನದಲ್ಲೇ ಇಲ್ಲ ರೀ. ಅವ್ರು ಯಾರಂತ ತಿಳ್ಕೊಂಡಿದ್ದೀರಾ? ನನ್ನ ಮೈದುನ ಶೂರ ಹುಲಿ, ಧೀರ ಹುಲಿ,
ದಿಟ್ಟ ಹುಲಿ ನನ್ನ ಮೈದುನ. ಅವನಿಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತೆ. ಅಣ್ಣ ಅತ್ತಿಗೆರ ಹೆಸರು ತರ್ತಾನೆ, ಆ ನಂಬಿಕೆ ನನಗಿದೆ. ನನ್ನ ಮೈದುನ ಶೂರ ಹುಲಿ ರೀ, ಶೂರ ಹುಲಿ. ಅಲ್ಲಮ್ಮ, ನಿನ್ನ ಇಚ್ಛೆಯಂತೆ ಸೂರ ಹುಲಿನೇ ಸರಿ. ಆದರೆ ಈ ನಿನ್ನ ಗಂಡನಿಗೆ ಏನಾದರೂ ಗಂಡಾಂತರ ಕಾದಿರ್ಬೋದೇ? ಯಾಕ್ರಿ ಯಾಕ್ರಿ ಇಂತ ಮಾತಾಡ್ತಿದ್ದೀರಾ ನೀವು? ದಯವಿಟ್ಟು ಇಂತ ಮಾತಾಡಬೇಡಿ. ಯಾಕ್ರಿ, ನಿಮಗೇನಾಗುತ್ತೆ? ನಿಮಗೇನು ಕಡಿಮೆ ಇದೆ? ಮುತ್ತಿನಂತ ನನ್ನ ಹುಲಿ ಅಂತ ಇಬ್ಬರು ಮೈದುನರಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಶಿವ ಆ 1000 ಜನರ ಸಮ್ಮುಖದಲ್ಲಿ ಎಂಥ ಕಷ್ಟ ಬಂದರೂ ಕೂಡ ಆ 1000 ಜನರು ಕೊಚ್ಚಿ ಹಾಕುವ ಧೈರ್ಯ ನನ್ನ ಮೈದುನಿಗಿದೆ. ಅಷ್ಟೇ ಅಲ್ಲ, ಅವನಿಗೆ ಯಾರಂತ ತಿಳ್ಕೊಂಡಿದ್ರ? ಹಿಂಡು ಕುರಿಗಳ ಹಾಲು ಕುಡಿದವನು ನನ್ನ ಮೈದುನ. ಎಂಥ ಪ್ರಸಂಗ ಬಂದರೂ ಕೂಡ ದಿಟ್ಟತನದಿಂದ ಎದುರಿಸ್ತಾನೆ ನನ್ನ ಮೈದುನ. ಇಂಥವನು ನಮ್ಮ ಜೊತೆಗಿರುವ ನಿಮಗೆ ಕಷ್ಟ ಬರುತ್ತೇನ್ರಿ? ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ಅದೆಲ್ಲ ವಿಚಾರ ಬಿಟ್ಬಿಡಿ. ನೇಗಿಲನ್ನು ಒಯ್ದು ಇಟ್ಟು ಬನ್ನಿ. ಇಲ್ಲ ಗೀತಾ, ನಿನ್ನನ್ನು ಬಿಟ್ಟು ಹೋಗಲು ನನ್ನ ಮನುಷ್ಯ ಒಪ್ಪುತ್ತಿಲ್ಲ. ನಿನ್ನ ಜೊತೆ ಇಲ್ಲೇ ಗೊಂಜಾಳದಲ್ಲಿ ಕಸವನ್ನು ತೆಗಿಬೇಕೆನ್ನೋ ಒಂದು ನನ್ನ ಆಸೆ ಆಗಿದೆ. ನೋಡಿ, ಅದೆಲ್ಲ ಬಿಡಿ. ನೀವು ಒಯ್ದು ನೇಗಿಲಿಟ್ಟು ಬಂದರೆ ನನ್ನ ಮೈದುನರು ನೇಗಿಲು ಹೊಡಿತಾರೆ. ಮೊದಲು ಹೋಗಿ ಆ ನೇಗಿಲನ್ನು ಇಟ್ಟು ಬನ್ನಿ. ಆಯ್ತು ಗೀತಾ, ನಿನ್ನ ಇಷ್ಟದಂತೆ ನಾನು ಹೋಗಿ ಬರುತ್ತೇನೆ. ಆಯ್ತು, ಬೇಗ ನೋಡು ಹುಷಾರ್ ಗೀತಾ, ನೋಡು ನಾನು ಬರುವವರೊಳಗೆ ಎಚ್ಚರಿರು ಗೀತಾ, ಹುಷಾರಾಗಿರು. ಆಯ್ತು ರೀ. ನನ್ನವರು ಒಂದು ನಿಮಿಷ ನನಗೆ ಬಿಟ್ಟಿರುವುದಿಲ್ಲ. ಯಾವಾಗಲೂ ಬರೀ ನಂದೇ ಚಿಂತೆ ಅವರಿಗೆ. ಅಲ್ಲಿವರೆಗೂ ಸ್ವಲ್ಪ ಕಸ ಆದರೂ ತೆಗಿತೀನಿ. ಗೀತಾ, ಯಾರವುದು? ನಾನು ಯಾರು? ಶ್ರೀಮಂತರಿಗೆ ಶಿವ, ಬಡವರಿಗೆ ಬಂಧು. ನಿಮ್ಮಂತ ಹರಿಯದ ಹೆಣ್ಣಿನ ಸುಖ ಬಯಸುವ ರಸಿಕ ಶ್ರೀಮಂತ ನರಹಂತಕ. ಓಹೋ, ಅದೆಲ್ಲ ಇರ್ಲಿ, ಇಲ್ಲಿಗೆ ಬಂದೆ? ಹರಿಯದ ಕೊಬ್ಬಿನಿಂದ ನಿಂತು ಕಣ್ಣು ಕುಕ್ಕುತ್ತಿರುವ ನಿನ್ನ ದೇಹ ಸುಖ ಸವಿಲು ಬಂದಿರುವನು ಗೀತಾ ಈ ನಿನ್ನ ನರಹಂತಕ. ಏಯ್ ಮುಚ್ಚಬಾಯಿ ನೀಚ! ತಂದೆ ಸ್ಥಳದಲ್ಲಿ ಇದೆಯಾ ನೀನು? ಹೀಗಿದ್ರು ಕೂಡ ಮಗಳಿಂತಿರುವ ಒಂದು ಹೆಣ್ಣಿನ ಮೇಲೆ ಕಾಮದೃಷ್ಟಿ ಹಾಕ್ತಿದೀಯಲ್ಲ, ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗುದಿಲ್ವ ನಿನಗೆ? ಥು, ನೀನೊಬ್ಬ ಮನುಷ್ಯನಲ್ಲ, ನೀನೊಬ್ಬ ಪಾಪಿಯೇ ಸರಿ. ಪಾಪಿ ನಾನಲ್ಲ ಗೀತಾ. ಏನ್ ಮಾಡತ್ರಿ? ಪಾಪಿ ನಾನಲ್ಲ ಗೀತಾ. ಈ ನರಹಂತಕರ ಕಾಮದೇವ ಬಲೆಯಲ್ಲಿ ಸಿಕ್ಕ ನೀನು ಪಾಪಿ. ಏಯ್ ಬಾಯಿ ಮುಚ್ಚೋ ನೀಚ, ಹೆಚ್ಚಿಗೆ ಮಾತಾಡಬೇಡ. ಏಕೋದ್ರಲ್ಲಿ ಮಾತನಾಡಿ ಆದ್ರೆ ಕಾಲಲ್ಲಿರೋ ಎಕ್ಕಡದಿಂದ ಪೂಜೆ ಮಾಡಬೇಕಾದಿತ್ತು ಜೋಕೆ. ನಿನ್ನ ಜಂಬದ ಮಾತಿಗೆ ಹೆದರುವ ಬೆಪ್ಪನಲ್ಲ ನರಹಂತಕ. ನೋಡು ಗೀತಾ, ಮಧುರಗಾನದ ಪ್ರೇಮದ ಕೋಗಿಲ ನೀನಾಗಿ ಹಾಡಿ ಹಪ್ಪಿದರೆ ಸರಿ. ಇರದಿದ್ದರೆ ನಿನ್ನ ಮೈ ಮೇಲೆ ಸಿರಲು ಬಿಚ್ಚಾಕಿ ನನ್ನ ಕಾಮದಾವನ್ನು ಧರಿಸಿಕೊಳ್ಳಬೇಕಾಗುತ್ತದೆ. ನೋಡು ನರಹಂತಕ, ಗುಲಾಬಿ ಹೂವು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಅದರ ಸುತ್ತಲೂ ಮುಳ್ಳಿನ ಹಾಂದರಿ ಇರುತ್ತೆ ಅಂತ ಮರೆಯಬೇಡ ನೀನು. ಮುಳ್ಳಿನ ಹಂದರ? ಗೀತಾ, ನಿನ್ನಂತ ಹೂವಿನ ಸುತ್ತಲಿರುವ ಮುಳ್ಳಿನನ್ನು ಕತ್ತರಿಸಿ ಆ ಹೂವಿನ ಮಕರಂದವನ್ನು ಹೀರುವ ಪುರುಷ ವ್ಯಾಸದ ದೊಂಬೆ ಇದರ ಹಂತಕ. ನೋಡು ಗೀತಾ, ಸುಮ್ಮನೆ ನೀನಾಗಿ ನೀನುಟ್ಟಿದ ಸೀರೆಯನ್ನು ಚಾಕಿ ಈ ಶ್ರೀಮಂತರಿಗೆ ಸುಖ ನೀಡಿದರೆ ಸರಿ. ಇರೋದಿದ್ದರೆ ಇರದಿದ್ರೆ ಏನು ಮಾಡ್ತೀಯೋ ನೀಚ? ಹೆಚ್ಚಿಗೆ ಮಾತಾಡಬೇಡ. ಒಂದು ಏನಾದ್ರೂ ನೀನು ಮುಂದಡಿ ಇಟ್ಟು ಮುಂದೆ ಬಂದೆ ಆದ್ರೆ ಹರ್ಕು ಚಪ್ಪಲಿಯಿಂದ ಪೂಜೆ ಮಾಡಬೇಕಾದಿತ್ತು.
ಅಷ್ಟೇ ಅಲ್ಲ, ನೀನೇನಾದ್ರೂ ಕೆಟ್ಟ ವಿಚಾರದಿಂದ ನನ್ನನ್ನು ಮುಟ್ಟಿದೆಯಾದ್ರೆ ಗಂಡ ನಿಂತ ಹೆಣ್ಣು ಮಕ್ಕಳು ಸುಮ್ಮನೆ ಬಿಡುವುದಿಲ್ಲ ನಿನಗೆ. ಗೀತಾ, ದೇವರಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬನಿಗೆ ಸೀರೆ ಮತ್ತು ಸುಖ ನೀಡುವ ಇಷ್ಟವಾಗಿಲ್ಲ ಹಾಳು ಸಮಾಜದಲ್ಲಿ. ಗಂಡ ಮನೆಯಲ್ಲಿದ್ದಾಗ ಕೆಲಸಕ್ಕೆಂದು ಹೋಗಿ ಹೊತ್ತುಗೊಮ್ಮೆ ಸೀರೆ ಮತ್ತು ಸುಖ ನೀಡುವ ಬಂಡ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗೀತಾ, ಗಂಡ ನಿದ್ರೆ ಮಾಡುತ್ತಿರುವಾಗ ಸದ್ದಿಲ್ಲದೆ ಎದ್ದು ಹೋಗಿ ಮಿಂಡನಿಗೆ ಸೀರೆ ಮತ್ತು ಸುಖ ನೀಡಿ ಬರುವ ಬಂಡ ರಳ್ಳರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡ ಊರಿಗೆ ಹೋದಾಗ ಪರಿ ಬಿಚ್ಚಿದ ಹಾವಿನಂತೆ ತಿರುಗಾಡಿ ಹೊತ್ತುಗೊಮ್ಮೆ ಸೀರೆ ಮತ್ತು ಸುಖ ನೀಡುವ ಬಂಡ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನ ಕಣ್ಣಿಗೆ ಮಣ್ಣೆರಚಿ ಹತ್ತಾರು ವಿಟ ಪುರುಷರಿಗೆ ಸೆರಗಾಚಿ ಸುಖ ನೀಡಿ ಬರುವ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗೀತಾ, ಹಂತಗಳಲ್ಲಿ ನೀನೊಬ್ಬಳೆಂದು ತಿಳಿದು ಈ ನನ್ನ ಹಂತಗಳಿಗೆ ಸೆರಗಾಸಿ ಸುಖ ನೀಡಿದರೆ ತಪ್ಪೇನಾಗುವುದು? ಗೀತಾ, ನನ್ನವಳ ದೂರ ನಿಂತು ಮಾತಾಡೋ ಕಾಬುಕ. ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಲ್ಲ, ನೀನೊಬ್ಬ ಮನುಷ್ಯನೇನು? 9 ತಿಂಗಳು ನಿನ್ನನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಹೆರ್ತಾಳಲ್ಲ ನಿನ್ನ ತಾಯಿ, ಅವಳು ಒಂದು ಹೆಣ್ಣು. ಅಷ್ಟೇ ಅಲ್ಲ, ನೀನು ನಿಂತಿದೆಯಲ್ಲ ಈ ಭೂಮಿ ತಾಯಿ, ಅವಳು ಒಂದು ಹೆಣ್ಣು. ನೀನು ಕುಡಿದಿಯಲ್ಲ ನೀರು, ಗಂಗಾ ಮಾತೆ, ಅವಳು ಒಂದು ಹೆಣ್ಣು. ಹೆಣ್ಣಿನ ಬಗ್ಗೆ ಈ ರೀತಿ ಕೀಳಾಗಿ ಮಾತಾಡ್ತಿದ್ಯಲ್ಲೋ ತಾಯಿ ಗಂಡ. ಹೆಣ್ಣಿನ ಬಗ್ಗೆ ಇಷ್ಟೊಂದು ತಿಳಿದುಕೊಂಡು ವಾಣಿನ ಬುದ್ಧಿ ಚಾತುರತನಕ್ಕೆ ಮೆಚ್ಚಿದೆ ಗೀತಾ, ಮೆಚ್ಚಿದೆ. ಆಕಾಶದಲ್ಲಿರುವ ಸೂರ್ಯ ನಿಮಗೆ ಬೆಳಕು ಕೊಡುತ್ತದೆ, ಸೃಷ್ಟಿಯ ನಿಯಮ. ಹೊತ್ತು ಏರುತ್ತದೆ, ಹೊತ್ತು ಮುಳುಗುತ್ತದೆ, ಅದರ ಸೃಷ್ಟಿಯ ನಿಯಮ. ಗೀತಾ, ಒಂದು ವೇಳೆ ನೀನು ಹೇಳಿದಂತೆ ಎಲ್ಲ ಹೆಣ್ಣುಗಳನ್ನು ಅಕ್ಕ ತಂಗಿ ಎಂದು ತಿಳಿದುಕೊಂಡರು ನಿಮ್ಮಂತ ಹಲವು ಹೆಣ್ಣಿಗೆ ಯಾವ ಗಂಡ ಮದುವೆಯಾಗುತ್ತಿರಲಿಲ್ಲ, ನಿಮಗೆ ಗಂಡರು ಸುಖ ಸಿಗುತ್ತಿರಲಿಲ್ಲ. ನೋಡಿ ಗೀತಾ, ಬಲ್ಲವರು ಹೇಳಿದ ಕತೆ ಕೇಳಿ ಸುಮ್ಮನೆ ನಿನ್ನ ತಲೆ ಕಡಿಸಿಕೊಳ್ಳಬೇಡ. ಸುಮ್ಮನೆ ಈ ನರಹಂತಕನಿಗೆ ಸರಹಾಸಿ ಸುಖ ನೀಡುವ ಗೀತಾ. ಬಾಯಿ ಮುಚ್ಚೋ ನೀಚ, ಮುಂದಡಿ ಇಟ್ಟು ಮುಂದೆ ಬರಬೇಡ. ನೀನೇನಾದ್ರೂ ಮುಂದೆ ಬಂದಿಯಾದ್ರೆ ಈ ನನ್ನ ಕುಡುಗುಲಿಗೆ ನೀನು ಆಹುತಿ ಆಗ್ತೀಯಾ? ಹತ್ತೂರಿನ ಒಡೆಯನಾದ ನರ ಹಂತಗಳ ಸಿರೆ ಕಡಿ ರಕ್ತ ಕುಡಿಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಹೋಗಿತ ಸುಮ್ಮನೆ ನೀನಾಗಿ ಬಂದು ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಹೊತ್ತುಕೊಂಡು ಹೋಗಿ ಮಾನವಾಗ ಮಾಡಬೇಕಾಗುತ್ತದೆ. ಎಚ್ಚರ. ನೋಡಿ, ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದೀಯಾ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಅಷ್ಟೇ ಅಲ್ಲ, ಹೆಣ್ಣು ಜಗದ ಕಣ್ಣು ಎಂಬುದು ಮರೆಯಬೇಡ ನೀನು. ಹೆಣ್ಣು ಜಗದ ಕಣ್ಣು ಈ ಸಮಾಜದ ದೃಷ್ಟಿಯಲ್ಲಿ. ಆದರೆ ಗೀತಾ, ನೀನನ್ನು ಮಾಗಿದ ಹಣ್ಣು ಹಂತಗಳ ದೃಷ್ಟಿಯಲ್ಲಿ. ಓಡುಗೀತಾ, ಹೆಚ್ಚಿಗೆ ಉತ್ಸರಿಸದೆ ಬಂದು ಒಪ್ಪಿಕೋ ಶ್ರೀಮಂತನನ್ನು. ಗೀತಾ, ನನ್ನವಳಾಗುವ ಮುಚ್ಚು ಬಾಯಿ ಕಾಮದ ಪುಣ್ಯೆ, ಹೆಚ್ಚಿಗೆ ಮಾತಾಡಬೇಡ. ಒಂದೇನಾದ್ರೂ ನನ್ನ ಮೈದುನಿಗೆ ಈ ವಿಷಯ ಗೊತ್ತಾದ್ರೆ ನನ್ನ ಮೈದುನಾನಿಗೆ ಸುಮ್ಮನೆ ಬಿಡುವುದಿಲ್ಲ. ನನ್ನ ಶಿವ ನಿನಗೆ ಪಾತಾಳದಲ್ಲಿ ಮುಚ್ಚಿ ಬಿಡ್ತಾನೆ. ಎಚ್ಚರ. ಶಿವ ಈ ಸಮಯದಲ್ಲಿ ನಿನ್ನನ್ನು ಕಾಪಾಡಲು ಹುಲಿಯ ಸತ್ತಿರುವ ನಿನ್ನ ಮೈದಿನ ಶಿವ ಬರುತ್ತಾನೋ ಅಥವಾ ಇಲಿಯ ಸತ್ತಿರುವ ನಿನ್ನ ಗಂಡ ವಸಂತ ಬರುತ್ತಾನೋ ನಾನು ನೋಡೇ ಬಿಡುತ್ತೇನೆ. ಬಾರಲೇ
ಕೊನೆಗೂ ಒಂದು ಹೆಣ್ಣಿನ ಬಾಯನ್ನು ಹಾಳು ಮಾಡಿಬಿಟ್ಟಿಯಲ್ಲೋ. ನೀ ಮನುಷ್ಯನಲ್ಲ, ನೀನು ರಾಕ್ಷಸ. ನಿನ್ನಂತನೂ ಈ ಭೂಮಿ ಮೇಲೆ ಬದುಕಬಾರ್ದು. ಕಾಮದಿಂದ ಕಾದಿರುವ ನನ್ನ ದೇಹವನ್ನು ತಂಪು ಮಾಡಿದ ರಸಿಕನಿಗೆ ಚಾಕ್ಷಾಣವನ್ನು ಬಿಟ್ಟು ಚಂಡಿಯಂತ ಸಿರೆ ಕತ್ತರಿಸಲು ನಿಂತಿರುವಂದಾಗ ಗೀತಾ, ನಿನ್ನ ದೇಹ ಇಂದು ಹರಣ ಬಾಲ ಸೇಗಲೇಬೇಕು. ಗೀತಾ, ಮುಗಿದು ನಿನ್ನ ಆಯುಷ್ಯ. ಶಿವ, ಸಾಗರ, ಸ್ವಾಮಿ. ಶಿವ ಬಂದನಂತೆ ಕಾಣುತ್ತದೆ. ಆ ಶಿವ ಬರುವುದಾಗಿ ನಾನು ಇಲ್ಲಿಂದ ಬಚಾವ್ ಮಾಡ ನನ್ನ ಅತ್ತಿಗೆ ಕೂಗಿದಂತೈತಲ್ಲ. ಅತ್ತಿಗೆ, ಅತ್ತಿಗೆ, ಎಲ್ಲರೂ ನಮ್ಮ ಅತ್ತಿಗೆ, ಅತ್ತಿಗೆ, ಏನಾಯ್ತು ಅತ್ತಿಗೆ? ಏನಮ್ಮ ಈ ನಿನ್ನ ಸ್ಥಿತಿ? ಈ ಸ್ಥಿತಿಗೆ ತಂದ ಪಾಪಿ ಯಾರಮ್ಮ? ಅತ್ತಿಗೆ, ಏನತ್ತಿಗೆ ಇದು? ಮೈ ಮೇಲೆಲ್ಲ ರಕ್ತ ಇದೇನತ್ತಿಗೆ? ಪಿಸ್ತೂಲು? ಅತ್ತಿಗೆ, ಏನಾಯ್ತು ಹೇಳಮ್ಮ ಅತ್ತಿಗೆ? ಬಂದೇನಪ್ಪ, ಬಾರೋ ಬಾರೋ. ಅದೆಲ್ಲ ಹೋಗ್ಲಿ, ನೀನು ಚಕ್ಕಡಿ ಸ್ಪರ್ಧೆಗೆ ಹೋಗಿದೆಯಲ್ಲ, ಏನಾಯ್ತು? ಕಡೆಯನ್ನು ಗೆದ್ದು ತಂದಿದೆಯೇನೋ? ಈಗ ನೋಡತ್ತಿಗೆ, ಚಕ್ಕಡ ರೇಸಿನಲ್ಲಿ ಗೆದ್ದು ಕಡೆ ತಂದಿದ್ದೀನಿ. ನನ್ನ ವಿಷಯ ಹಾಗಿರ್ಲಿ ಅತ್ತಿಗೆ. ಈ ನಿನ್ನ ಸ್ಥಿತಿಗೆ ತಂದ ಕಟುಕ ಯಾರು ಹೇಳತ್ತಿಗೆ? ಹೇಳು. ಶಿವ, ಆ ನೀಚನರ ಹಂತಕ ಇವತ್ತು ಹೊಲಕ್ಕೆ ಬಂದು ನನ್ನ ಶೀಲವನ್ನು ಮಾಡಿಬಿಟ್ಟಪ್ಪ. ಅಷ್ಟೇ ಅಲ್ಲ, ಆ ನೀಚನಿಗೆ ನಾನು ಎದುರು ಹಾಕೊಂಡೆ. ಅದಕ್ಕಾಗಿ ನನ್ನನ್ನು ಕೊಂದು ಹೊರಟೋದ ಕಾಮುಕ. ಮಗನರ ಹಂತಕ. ಅತ್ತಿಗೆ, ನಡೆಯಮ್ಮ, ಮೊದಲು ಆಸ್ಪತ್ರೆಗೆ ಹೋಗೋಣ. ನಡೆಯತ್ತಿಗೆ. ಬೇಡ ಶಿವ, ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ನಾನು ಬದುಕೋದಿಲ್ವೋ? ಬದುಕೋದಿಲ್ಲ ಶಿವ, ಶಿವ. ಅತ್ತಿಗೆ, ಆಶೀರ್ವಾದ ಪಡೆಯಬೇಕೆಂದು ಬಂದ ನಮ್ಮ ಶಿವನಿಗೆ ಆಶೀರ್ವಾದ ಮಾಡದೆ ಹೊರಟು ಹೋದೆಯ ತಾಯಿ. ಹೇಳಪ್ಪ ತಾಯಿ, ಇವತ್ತು ನಮ್ಮ ಶಿವನ ಜೊತೆ ಮಾತನಾಡು ಅತ್ತಿಗೆ. ಶಿವ, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್? ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೀರಾ? ನೋಡು ಶಿವ, ನಿನ್ನ ಅತ್ತಿಗೆಯನ್ನು ಕೊಲೆ ಮಾಡಿರೋದು ಇದೀಗ ಫೋನ್ ಮಾಡಿ ತಿಳಿಸಿದ್ದಾರೆ. ಅದಕ್ಕೆ ನಿನಗೆ ಅರೆಸ್ಟ್ ಮಾಡಕ್ಕೆ ಬಂದಿದ್ದೇನೆ. ಇಲ್ಲ ಸರ್, ಇಲ್ಲ. ನ್ಯಾಯ ದೇವತೆ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ. ನೋಡು ಶಿವ, ನಿನ್ನ ಕೈಯಲ್ಲಿ ಇರುವ ರಿವಾಲ್ವರ್ ನೋಡಿದರೆ ಗೊತ್ತಾಗುತ್ತದೆ ನೀನೇ ಕೊಲೆ ಮಾಡಿ ಅಂದು. ಇಲ್ಲ ಸರ್, ಸತ್ಯವಾಗಲು ನಾನು ಕೊಲೆ ಮಾಡಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ. ನೋಡು ಶಿವ, ನೀನು ಏನು ಹೇಳಬೇಕಾದ್ರೆ ಅಲ್ಲೇ ಕೋರ್ಟ್ನಲ್ಲಿ ಬಂದು ಹೇಳು. ಪೇಶಿ, ಯು ಆರ್ ಅಂಡರ್ ಅರೆಸ್ಟ್. ಸರ್, ಇದು ಇನ್ಸ್ಪೆಕ್ಟರ್, ಇದು ಏನೆಲ್ಲ? ಬಾ ಸಾಗರ, ಬಾ.
ನಿನ್ನ ಅತ್ತಿಗೆ ಕೊಲೆ ಆಗಿದ್ದಾಳೆ ನೋಡಿ ಸಾಗರ್. ಹತ್ತಿಗೆ 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 ನಮ್ಮೆಲ್ಲರನ್ನ ಬಿಟ್ಟು ಮರೆಯಾಗಿ ಹೋದೆ ನನ್ನ ತಾಯಿ. ಯಾಕೆ ಹತ್ತಿಗೆ ಹಿಂಗೆ ಮಾಡಿಕೊಂಡೆ? ಹತ್ತಿಗೆ ನಿನ್ನ ಮೈದಿನ ಬಂದಿನಂತ ಮಾತನಾಡತ್ತಿಗೆ. ಹತ್ತಿಗೆ ಸಾಹೇಬ್ರೆ, ಇದೇನು ಸಾಹೇಬ್ರೆ ನಮ್ಮ ಮನೆಯಲ್ಲಿ ನೀವು? ವಸಂತ, ನಿನ್ನ ಹೆಂಡತಿ ಕೊಲೆ ಆಗಿದ್ದಾಳೆ ನೋಡು ವಸಂತ. ಯಾಕೆ ಸಾಹೇಬ್ರೆ, ನನ್ನ ಹೆಂಡತಿಗೆ ಏನಾಗಿದೆ? ಗೀತಾ! ಯಾಕೆ ಗೀತಾ? ನಿನ್ನನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ನನ್ನ ತಮ್ಮನಿಗೆ ಕಾದಿದೆಂದರೆ ಬೇಡಂದಿ, ಎಲ್ಲ ಅಂದಿ. ಆದರೆ ಈ ನಿನ್ನ ಗಂಡನಿಗೆ ಕಾದಿರ್ಬೇಕು ನೋಡಂದ್ರೆ ಬೇಡ ಗೀತಾ. ನಾನು ಮರಳಿ ಬರುವುದರಾಗಿ ಹಾಸಿಗೆ ಮೇಲೆ ಎಡವಾಗಿ ಮಲಗಿದ್ದೆ. ಯಾಕೆ ಗೀತಾ ನಿನ್ನ ಮೇಲೆ ಹೀಗೆ? ವಸಂತ, ಬೇರೆ ಯಾರು ಅಲ್ಲಪ್ಪ ನಿನ್ನ ಹೆಂಡತಿಗೆ ಸಾವಿಗೆ ಕಾರಣ ನಿನ್ನ ಶಿವ, ನಿಮ್ಮ ಅತ್ತಿಗೆ ಸಾವಿನ ಕಾರಣ ಯಾರಪ್ಪ? ತಮ್ಮ, ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಅಣ್ಣ. ನಾನು ಕೊಲೆ ಮಾಡಿಲ್ಲ. ಮುಚ್ಚ ಬಾಯಿ ಬದ್ಮಾಸ್. ಕೊಲೆ ಮಾಡಿರೋ ರಿವಾಲ್ವರ್ ಕೂಡ ಇನ್ನು ಕೆಳಗಿಟ್ಟಿಲ್ಲ ಅಂತವ್ರೆ ಸುಳ್ಳು ಬರುತ್ತೀಯ ಕತ್ತೆ. ಶಿವ, ಸತ್ಯ ನ್ಯಾಯದಿಂದ ನೋಡಿಯಪ್ಪ, ನಿನ್ನ ಅತ್ತಿಗೆಯನ್ನು ಕೊಂದವರು ಯಾರು? ಅಣ್ಣ, ನ್ಯಾಯ ಅನ್ಯಾಯವನ್ನು ಸೋಸಿ ಹೇಳುವ ನಿನಗೂ ಗೊತ್ತಿದೆ ನಿನ್ನ ತಮ್ಮನ ಗುಣ. ನ್ಯಾಯ ದೇವತೆ ಅಂತಿದ್ದ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ ಅಣ್ಣ. ಸರ್, ಇದರಲ್ಲೇನು ಮೋಸವಿದೆ ಸರ್, ಮೋಸವಿದೆ. ದೇವತೆ ಸ್ವರ್ಪದ ನಾತಿಗೆ ನನ್ನ ತಮ್ಮ ಶಿವ ಕೊಲೆ ಮಾಡಲು ಸಾಧ್ಯವಿಲ್ಲ ಸರ್, ಸಾಧ್ಯವಿಲ್ಲ. ಮೇಲಾಗಿ ನಮ್ಮ ಪೊಲೀಸ್ ಸ್ಟೇಷನ್ ತನಕ ಮುಟ್ಟಿಸುವುದು ಬೇಡ ಸರ್, ಬೇಡ. ದಯವಿಟ್ಟು ನಮ್ಮ ತಮ್ಮನ ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ. ಸಾಗರ್, ಡಾಕ್ಟರ್ ಆಗಿ ನೀನು ಒಂದು ಮನುಷ್ಯನ ಜೀವ ಹ್ಯಾಂಗ್ ಉಳಿಸ್ತೀಯೋ ಅದಕ್ಕೆ ನಿನಗೆ ನಾನು ಒಂದು ಅಪರಾಧಿಯನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಒಯ್ದು ಹಾಕುತ್ತೇನೆ. ಇವರನ್ನು ಎಳೆದುಕೊಂಡು ನಡೆಯಿರಿ. ಶಿವ